ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 50 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ. ಈ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ನಿಮ್ಮ TET ಆಗಿರಲಿ, GPSTR, HSTRಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. 1ನೇ ಪ್ರಶ್ನೆ, ಥಾರ್ನ್ಡೈಕ್ ಅವರ ದೃಷ್ಟಿಯಲ್ಲಿ ಸಿದ್ಧತೆ ಎಂದರೆ ಅಂತ ಕ್ವಶನ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಸ್ಗಳು ಈ ರೀತಿಯಾಗಿದೆ. 1ನೇ ಆಪ್ಷನ್ಸು ಪರಿಪಕ್ವತೆ, 2ನೇ ಆಪ್ಷನ್ಸು ಆಹಾರ, 3ನೇ ಆಪ್ಷನ್ಸು ಸಾಮರ್ಥ್ಯ, 4ನೇ ಆಪ್ಷನ್ಸು ಹಸಿವು ಅಂತ ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಥಾರ್ನ್ಡೈಕ್ ಅವರ ದೃಷ್ಟಿಯಲ್ಲಿ ಸಿದ್ಧತೆ ಎಂದರೆ ಹಸಿವು ಎಂದರ್ಥ. ಆದ ಕಾರಣ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಹಸಿವು ಸರಿ ಉತ್ತರವಾಗುತ್ತದೆ. ಹಾಗೆ 2ನೇ ಕ್ವಶನನ್ನು ನೋಡೋಣ. ಥಾರ್ನ್ಡೈಕ್ ಈ ನಿಯಮಗಳನ್ನು ಪ್ರತಿಪಾದಿಸಿದರು ಅಂತಂದು ಕ್ವಶನ್ ಇದೆ. ಹಾಗೆ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಪರಿಪಕ್ವತೆಯ ನಿಯಮ, ಬಿ ಆಪ್ಷನ್ನು ಕಲಿಕಾ ನಿಯಮ, ಸಿ ಆಪ್ಷನ್ನು ಅನುಕರಣೆಯ ನಿಯಮ, ಡಿ ಆಪ್ಷನ್ನು ಮೇಲಿನ ಯಾವುದೂ ಅಲ್ಲ ಅಂತ ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಥಾರ್ನ್ಡೈಕ್ ಅವರು ಯಾವ ನಿಯಮವನ್ನು ಪ್ರತಿಪಾದನೆ ಮಾಡ್ತಾರಪ್ಪ ಅಂತಂದ್ರೆ ಕಲಿಕಾ ನಿಯಮವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು. ಹಾಗೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಲಿಕಾ ನಿಯಮ ಸರಿ ಉತ್ತರವಾಗುತ್ತದೆ. ಈಗ 3ನೇ ಕ್ವಶನ್ನ ನೋಡೋಣ. 3ನೇ ಕ್ವಶನ್ನು, ಅಭ್ಯಾಸ ನಿಯಮವು ಇದಕ್ಕೆ ಪ್ರಾಧಾನ್ಯತೆಯನ್ನು ನೀಡಿದೆ ಅಂತಂದು ಕ್ವಶನ್ ಇದೆ. ಇದಕ್ಕೆ ತಕ್ಕಂಥ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಸಾಮಾನ್ಯೀಕರಣ, ಬಿ ಆಪ್ಷನ್ನು ಬಹುಮಾನ ಪಡೆಯುವುದಕ್ಕೆ, ಸಿ ಆಪ್ಷನ್ನು ಪುನರಾವರ್ತನೆ, ಡಿ ಆಪ್ಷನ್ನು ವಿಭೇದೀಕರಣ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಭ್ಯಾಸ ನಿಯಮವು ಇದಕ್ಕೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ ಅಂತಂದ್ರೆ ಪುನರಾವರ್ತನೆಗೆ ಅಭ್ಯಾಸ ನಿಯಮವು ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಆದ ಕಾರಣ 3ನೇ ಕ್ವಶನ್ಗೆ ಆಪ್ಷನ್ ಸಿ ಪುನರಾವರ್ತನೆ ಸರಿಯಾದಂಥ ಉತ್ತರವಾಗುತ್ತದೆ. 4ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತದೆ. ಈ ನಿಯಮಕ್ಕೆ ಅನುಗುಣವಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಅಭ್ಯಾಸ ನಿಯಮ, ಬಿ ಆಪ್ಷನ್ನು ಪರಿಣಾಮ ನಿಯಮ, ಸಿ ಆಪ್ಷನ್ನು ಸಿದ್ಧತಾ ನಿಯಮ, ಡಿ ಆಪ್ಷನ್ನು ಈ ಮೇಲಿನ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಯಾವುದು ಕಾರಣವಾಗುತ್ತಪ್ಪ ಅಂತಂದ್ರೆ ಪರಿಣಾಮ ನಿಯಮ ಕಾರಣವಾಗುತ್ತದೆ. ಆದ ಕಾರಣ ಬಿ ಆಪ್ಷನ್ನು ಪರಿಣಾಮ ನಿಯಮ ಸರಿ ಉತ್ತರವಾಗುತ್ತದೆ. 5ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಥಾರ್ನ್ಡೈಕ್ ಅವರ ಈ ನಿಯಮ ಬಹುಮಾನ ಮತ್ತು ಶಿಕ್ಷೆಯ ತತ್ವವನ್ನು ಆಧರಿಸಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಆಪ್ಷನ್ನು ಪರಿಣಾಮ ನಿಯಮ, ಬಿ ಆಪ್ಷನ್ನು ಅಭ್ಯಾಸ ನಿಯಮ, ಸಿ ಆಪ್ಷನ್ನು ಸಿದ್ಧತೆಯ ನಿಯಮ, ಡಿ ಆಪ್ಷನ್ನು ಮೇಲಿನ ಎಲ್ಲವೂ ಹೌದು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಥಾರ್ನ್ಡೈಕ್ ಅವರ ಈ ನಿಯಮ ಬಹುಮಾನ ಮತ್ತು ಶಿಕ್ಷೆಯ ತತ್ವವನ್ನು ಆಧರಿಸಿದೆ ಅಂತಂದ್ರೆ ಪರಿಣಾಮ ನಿಯಮವು ಬಹುಮಾನ ಮತ್ತು ಶಿಕ್ಷೆಯನ್ನು ಆಧರಿಸಿದೆ. ಆದ ಕಾರಣ ಆಪ್ಷನ್ ಎ ಪರಿಣಾಮ ನಿಯಮ ಸರಿ ಉತ್ತರವಾಗುತ್ತದೆ. 6ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 6ನೇ ಕ್ವಶನು, ತತ್ಕ್ಷಣ ಪುಷ್ಟೀಕರಣ ಕಲಿಕೆಯು ಕೊಡುಗೆಯಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಪ್ರಯತ್ನ ಪ್ರಮಾದ ಕಲಿಕೆ, ಬಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಸಿ ಅಭಿಜಾತ ಅನುಬಂಧನ ಕಲಿಕೆ, ಡಿ ಒಳನೋಟ ಕಲಿಕೆ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ತತ್ಕ್ಷಣ ಪುಷ್ಟೀಕರಣ ಕಲಿಕೆಯು ಯಾವುದರ ಕೊಡುಗೆಯಾಗಿದೆಯಪ್ಪ ಅಂತಂದ್ರೆ ಕ್ರಿಯಾಜನ್ಯ ಅನುಬಂಧನದ ಕಲಿಕೆಯ ಕೊಡುಗೆಯಾಗಿದೆ ಅಂತಂದು ಹೇಳಲಾಗುತ್ತದೆ. ಆದ ಕಾರಣ ಆಪ್ಷನ್ ಬಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಬಿ ಆಪ್ಷನ್ನು ಸರಿ ಉತ್ತರವಾಗುತ್ತದೆ. 7ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಶಿಕ್ಷಕರಿಗೆ ಸೂಕ್ತವಾದ ಪುನರ್ಬಲನದ ತಂತ್ರಗಳೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಆಪ್ಷನ್ನು ಮಧ್ಯಂತರ ಪುನರ್ಬಲನೆ, ಬಿ ಆಪ್ಷನ್ನು ನಿರಂತರ ಪುನರ್ಬಲನೆ, ಆಪ್ಷನ್ ಸಿ ಧನಾತ್ಮಕ ಪುನರ್ಬಲನೆ, ಡಿ ಆಪ್ಷನ್ನು ಋಣಾತ್ಮಕ ಪುನರ್ಬಲನೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಶಿಕ್ಷಕರಿಗೆ ಸೂಕ್ತವಾದ ಪುನರ್ಬಲನದ ತಂತ್ರಗಳೆಂದರೆಪ್ಪ ಅಂತಂದ್ರೆ ಅದೇ ಧನಾತ್ಮಕ ಪುನರ್ಬಲನೆ ಆಗಿರುತ್ತದೆ. ಆದ ಕಾರಣ ಆಪ್ಷನ್ ಸಿ ಧನಾತ್ಮಕ ಪುನರ್ಬಲನೆ ಸರಿ ಉತ್ತರವಾಗುತ್ತದೆ. 8ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 8ನೇ ಕ್ವಶನು ಸೈಕ್ಲಿಂಗ್ ಕಲಿಯುವುದು ಅಂತಂದು ಕ್ವಶನ್ ಇದೆ. ಅದಕ್ಕೆ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಎ ಆಪ್ಷನ್ನು ಪ್ರಯತ್ನ ಪ್ರಮಾದ ಕಲಿಕೆ, ಬಿ ಆಪ್ಷನ್ನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಆಪ್ಷನ್ ಸಿ ಅನ್ವೇಷಣಾ ಕಲಿಕೆ, ಆಪ್ಷನ್ ಡಿ ಒಳನೋಟ ಕಲಿಕೆ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಕ್ಲಿಂಗ್ ಕಲಿಯುವುದು ಇದು ಪ್ರಯತ್ನ ಪ್ರಮಾದ ಕಲಿಕೆಗೆ ಒಂದು ಉದಾಹರಣೆಯಾಗಿದೆ. ಆದ ಕಾರಣ ಆಪ್ಷನ್ ಎ ಪ್ರಯತ್ನ ಪ್ರಮಾದ ಕಲಿಕೆ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. 9ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 9ನೇ ಕ್ವಶನು ಎಣ್ಣೆ ಕಾದಾಗ ಕರಿ, ಕಬ್ಬಿನ ಕಾದಾಗ ಬಡಿ, ಈ ತತ್ವ ಪ್ರತಿಪಾದಿಸುವ ಕಲಿಕಾ ನಿಯಮ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಅಭ್ಯಾಸ ನಿಯಮ, ಬಿ ಆಪ್ಷನ್ನು ಪರಿಣಾಮ ನಿಯಮ, ಸಿ ಆಪ್ಷನ್ನು ಸಿದ್ಧತಾ ನಿಯಮ, ಡಿ ಆಪ್ಷನ್ನು ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಕಾದಾಗ ಕರಿ, ಕಬ್ಬಿನ ಕಾದಾಗ ಬಡಿ, ಈ ತತ್ವ ಪ್ರತಿಪಾದಿಸುವ ಕಲಿಕಾ ನಿಯಮ ಯಾವುದಪ್ಪ ಅಂತಂದ್ರೆ ಅದೇ ಸಿದ್ಧತಾ ನಿಯಮ. ಆದ ಕಾರಣ ಆಪ್ಷನ್ ಸಿ ಸಿದ್ಧತಾ ನಿಯಮ ಇದಕ್ಕೆ ಸರಿ ಉತ್ತರವಾಗುತ್ತದೆ. 10ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 10ನೇ ಕ್ವಶನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂಡೂರ, ಆಪ್ಷನ್ ಬಿ ಬ್ರೂನರ್, ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಡಿ ವೈಗೋಟ್ಸ್ಕಿ ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥವರು ವೈಗೋಟಸ್ಕಿ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ವೈಗೋಟಸ್ಕಿ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. 11ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಕೋಹಲ್ಬರ್ಗ್, ಆಪ್ಷನ್ ಬಿ ಪಿಯಾಜೆ, ಆಪ್ಷನ್ ಸಿ ಬ್ರೂನರ್, ಆಪ್ಷನ್ ಡಿ ಗ್ಯಾಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥವರು ಬ್ರೂನರ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ಬ್ರೂನರ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 12ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 12ನೇ ಕ್ವಶನು ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು 10 ವರ್ಷಗಳಾಗಿದ್ದು ಅವನ ಮಾನಸಿಕ ವಯಸ್ಸು 8 ವರ್ಷಗಳಾಗಿದ್ದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕವು ಎಷ್ಟಿರುತ್ತದೆ ಅಂತಂದು ಕ್ವಶನನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ 80, ಆಪ್ಷನ್ ಬಿ 120, ಆಪ್ಷನ್ ಸಿ 140, ಆಪ್ಷನ್ ಡಿ 100 ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಬ್ಬ ವಿದ್ಯಾರ್ಥಿ ಅದಾನ. ಆ ವಿದ್ಯಾರ್ಥಿ ಹೆಸರು ಮೋಹನ್. ಅವನ ದೈಹಿಕ ವಯಸ್ಸು 10 ವರ್ಷವಾಗಿದ್ದರೆ ಅವನ ಮಾನಸಿಕ ವಯಸ್ಸು 8 ವರ್ಷಗಳಾಗಿರ್ತಾವೆ ಅಂತಂದು ಹೇಳ್ಯಾರ. ಅವನ ಬುದ್ಧಿಶಕ್ತಿ ಸೂಚ್ಯಂಕವು 80 ಆಗಿರ್ತದೆ. ಆದ ಕಾರಣ ಆಪ್ಷನ್ ಎ 80 ಸರಿಯಾದಂಥ ಉತ್ತರವಾಗುತ್ತದೆ. 13ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ
ಪರಿಣಾಮಕಾರಿ ವಿಧಾನವೆಂದರೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಇ ಉಚಿತ ಶಿಕ್ಷಣ, ಆಪ್ಷನ್ ಬಿ ಉಚಿತ ಮಧ್ಯಾಹ್ನದ ಊಟ ವ್ಯವಸ್ಥೆ, ಆಪ್ಷನ್ ಸಿ ಉಚಿತ ಪುಸ್ತಕ ಮತ್ತು ಸಮವಸ್ತ್ರಗಳ ವಿತರಣೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನ ಯಾವುದಪ್ಪ ಅಂತಂದ್ರೆ ಉಚಿತ ಶಿಕ್ಷಣವಾಗಿರ್ಬೋದು, ಉಚಿತ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಆಗಿರ್ಬೋದು, ಉಚಿತ ಪುಸ್ತಕ ಮತ್ತು ಸಮವಸ್ತ್ರಗಳ ವಿತರಣೆ, ಇವು ಎಲ್ಲವೂ ಪರಿಣಾಮಕಾರಿ ವಿಧಾನವೇ ಆಗಿದೆ. ಆದ ಕಾರಣ ಮೇಲಿನ ಎಲ್ಲವೂ ಸರಿಯಾಗ್ತದೆ. ಆದ ಕಾರಣ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. 14ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 14ನೇ ಕ್ವಶನು ಬುದ್ಧಿಶಕ್ತಿ ಸೂಚ್ಯಂಕ ಹಂಚಿಕೆಯಲ್ಲಿ ಪ್ರತಿನಿಧಿಸುವ ರೇಖೆಯು ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸುಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಸಾಮಾನ್ಯ ಸಂಭಾವ್ಯ ವಕ್ರರೇಖೆ, ಆಪ್ಷನ್ ಬಿ ಧನಾತ್ಮಕ ವಿಷಯ ವಕ್ರರೇಖೆ, ಆಪ್ಷನ್ ಸಿ ಋಣಾತ್ಮಕ ವಿಷಯ ವಕ್ರರೇಖೆ, ಆಪ್ಷನ್ ಡಿ ದ್ವಿಬಹುಲಕ ವಕ್ರರೇಖೆ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕದ ಹಂಚಿಕೆಯಲ್ಲಿನ ಪ್ರತಿನಿಧಿಸುವ ರೇಖೆ ಯಾವುದಪ್ಪ ಅಂತಂದ್ರೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯಾಗಿರುತ್ತದೆ. ಆದ ಕಾರಣ ಆಪ್ಷನ್ ಎ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಸರಿ ಉತ್ತರವಾಗುತ್ತದೆ. 15ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 15ನೇ ಕ್ವಶನ್ನು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಟರ್ಮನ್, ಆಪ್ಷನ್ ಬಿ ಆಲ್ಫ್ರೆಡ್ ಬಿನೆಟ್, ಆಪ್ಷನ್ ಸಿ ವಿಲಿಯಂ ಸ್ಟರ್ನ್, ಆಪ್ಷನ್ ಡಿ ಲೇವನ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿರ್ತಕ್ಕಂಥವರು ಯಾರಾಗಿರ್ತಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ಬಿನೆಟ್ ಅವರು ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ಆಲ್ಫ್ರೆಡ್ ಬಿನೆಟ್ ಸರಿಯಾದಂಥ ಉತ್ತರವಾಗುತ್ತದೆ. 16ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 16ನೇ ಕ್ವಶನು ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಕೈಚಳಕ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಸೃಜನಶೀಲತೆ, ಆಪ್ಷನ್ ಡಿ ಸಂಖ್ಯಾ ಸಂಬಂಧಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಯಾವುದಪ್ಪ ಅಂತಂದರೆ ಅದೇ ಕೈಚಳಕವಾಗಿರುತ್ತದೆ. ಆದ ಕಾರಣ ಆಪ್ಷನ್ ಎ ಕೈಚಳಕ ಸರಿಯಾದಂಥ ಉತ್ತರವಾಗುತ್ತದೆ. 17ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 17ನೇ ಕ್ವಶನು ಬುದ್ಧಿಶಕ್ತಿ ಸೂಚ್ಯಂಕ ಹಂಚಿಕೆಯ ಬಗ್ಗೆ ಪ್ರತಿಪಾದಿಸಿದವರು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ. ಬುದ್ಧಿಶಕ್ತಿ ಸೂಚ್ಯಂಕ ಹಂಚಿಕೆಯ ಬಗ್ಗೆ ಪ್ರತಿಪಾದಿಸಿದವರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ಸ್ ಎ ವಿಲಿಯಂ ಸ್ಟರ್ನ್, ಆಪ್ಷನ್ ಬಿ ಆಲ್ಫ್ರೆಡ್ ಬಿನೆಟ್, ಆಪ್ಷನ್ ಸಿ ಟರ್ಮನ್, ಆಪ್ಷನ್ ಡಿ ರೇವನ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಬುದ್ಧಿಶಕ್ತಿ ಸೂಚ್ಯಂಕ ಹಂಚಿಕೆಯ ಬಗ್ಗೆ ಪ್ರತಿಪಾದಿಸಿರ್ತಕ್ಕಂಥವರು ಟರ್ಮನ್ ಅವರು ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ಟರ್ಮನ್ ಸರಿಯಾದಂಥ ಉತ್ತರವಾಗುತ್ತದೆ. 18ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಗಳನ್ನು ಪ್ರದರ್ಶಿಸುವರು, ಆದ್ದರಿಂದ ಶಿಕ್ಷಕರು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಗಳನ್ನು ಪ್ರದರ್ಶಿಸುತ್ತಾರೆ, ಆದ್ದರಿಂದ ಶಿಕ್ಷಕರು ಏನು ಮಾಡ್ತಾರ ನೋಡೋಣ. ಆಪ್ಷನ್ ಎ ವಿಭಿನ್ನ ಕಲಿಕಾ ಅನುಭವಗಳನ್ನು ಕೊಡಬೇಕು, ಆಪ್ಷನ್ ಬಿ ಕಠೋರ ಶಿಸ್ತು ಅಳವಡಿಸಬೇಕು, ಆಪ್ಷನ್ ಸಿ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಿಸಬೇಕು, ಆಪ್ಷನ್ ಡಿ ಏಕರೂಪ ಕಲಿಕಾ ವೇಗವನ್ನು ನಿಗದಿಪಡಿಸಬೇಕು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಗಳನ್ನು ಪ್ರದರ್ಶನೆ ಮಾಡ್ತಾರಂದ್ರೆ ಶಿಕ್ಷಕರು ಏನು ಮಾಡಬೇಕಪ್ಪ ಅಂತಂದ್ರೆ ವಿಭಿನ್ನ ಕಲಿಕಾ ಅನುಭವಗಳನ್ನು ಕೊಡಬೇಕು. ಆದ ಕಾರಣ ಆಪ್ಷನ್ ಎ ವಿಭಿನ್ನ ಕಲಿಕಾ ಅನುಭವ ಸರಿಯಾದಂಥ ಉತ್ತರವಾಗುತ್ತದೆ. 19ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್.
ಮಾನವನ ವಿಕಾಸವನ್ನು ಯಾವ ವಲಯದಲ್ಲಿ ವಿಭಜಿಸಲಾಗಿದೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎ ದೈಹಿಕ, ಬೌದ್ಧಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ. ಆಪ್ಷನ್ ಬಿ ಭಾವನಾತ್ಮಕ, ಬೌದ್ಧಿಕ, ಆಧ್ಯಾತ್ಮಿಕ ಮತ್ತು ಸಮಾಜೋ ಮನೋವೈಜ್ಞಾನಿಕ. ಆಪ್ಷನ್ ಸಿ ಮನೋವೈಜ್ಞಾನಿಕ, ಬೌದ್ಧಿಕ, ಸಂವೇಗಾತ್ಮಕ ಮತ್ತು ದೈಹಿಕ ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾನವನ ವಿಕಾಸವನ್ನು ಯಾವ ವಲಯದಲ್ಲಿ ವಿಭಜಿಸಲಾಗುತ್ತದೆ ಅಂತಂದ್ರೆ ಆಪ್ಷನ್ ಸಿ ಮನೋವೈಜ್ಞಾನಿಕ, ಬೌದ್ಧಿಕ, ಸಂವೇಗಾತ್ಮಕ ಮತ್ತು ದೈಹಿಕ ವಲಯಗಳಲ್ಲಿ ಮಾನವನ ವಿಕಾಸವನ್ನು ವಿಭಜಿಸಲಾಗುತ್ತದೆ. ಆದ ಕಾರಣ ಆಪ್ಷನ್ ಸಿ ಸರಿ ಉತ್ತರವಾಗುತ್ತದೆ. ಈಗ 20ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸಮಾಜ ಮಿತಿ ಮಾಪನ ವಿಧಾನದಲ್ಲಿ ನಕ್ಷತ್ರ ಎಂದರೆ ಯಾರನ್ನು ಎನ್ನುವರು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಈಗ ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಆಪ್ಷನ್ನು ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರು. ಆಪ್ಷನ್ ಬಿ ಅತಿ ಹೆಚ್ಚು ಜೋಡಿಗಳಿಂದ ಆಯ್ಕೆಯಾದವರು. ಆಪ್ಷನ್ ಸಿ ಈ ಮೇಲಿನ ಎರಡು. ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಮಾಜ ಮಿತಿ ಮಾಪನ ವಿಧಾನದಲ್ಲಿ ನಕ್ಷತ್ರ ಅಂತಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರನ್ನು ಸಮಾಜ ಮಿತಿ ಮಾಪನದ ವಿಧಾನದಲ್ಲಿ ನಕ್ಷತ್ರ ಅಂತಂದು ಕರೀತಾರೆ. ಆದ ಕಾರಣ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗ್ತದೆ. 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮಕ್ಕಳಲ್ಲಿ ಸಾಧನ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಸಾಧ್ಯವಾಗುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಅವರಿಗೆ ನೈತಿಕ ಕಥೆಗಳನ್ನು ಹೇಳುವುದು. ಆಪ್ಷನ್ ಬಿ ಅವರ ಕಾರ್ಯದಕ್ಷತೆ ಹೇಗೆ ಇದ್ದರೂ ಅವರನ್ನು ಹೊಗಳುವುದು. ಆಪ್ಷನ್ ಸಿ ಅವರಿಗೆ ನಿರ್ವಹಣೆಯ ಜವಾಬ್ದಾರಿ ಕೊಡುವುದು. ಆಪ್ಷನ್ ಡಿ ಉತ್ತಮ ನೌಕರಿ ಪಡೆಯಲು ಉತ್ತಮ ಅಂಕಗಳು ಮಾತ್ರ ಮುಖ್ಯ ಎಂದು ಅವರಿಗೆ ಹೇಳುವುದು. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಕ್ಕಳಲ್ಲಿ ಸಾಧನ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಯಾವುದರಿಂದ ಸಾಧ್ಯಪ್ಪ ಅಂತಂದ್ರೆ ಅವರಿಗೆ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಡುವುದು ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದಂಥ ಉತ್ತರ. 20ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 20ನೇ ಕ್ವಶನು ಸಮಾಜ ಮಿತಿ ಮಾಪನ ವಿಧಾನದಲ್ಲಿ ನಕ್ಷತ್ರ ಎಂದು ಯಾರನ್ನು ಎನ್ನುತ್ತಾರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರು. ಆಪ್ಷನ್ ಬಿ ಅತಿ ಹೆಚ್ಚು ಜೋಡಿಗಳಿಂದ ಆಯ್ಕೆಯಾದವರು. ಆಪ್ಷನ್ ಸಿ ಈ ಮೇಲಿನ ಎರಡು. ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಮಾಜ ಮಿತಿ ಮಾಪನದ ವಿಧಾನದಲ್ಲಿ ಅತಿ ಹೆಚ್ಚು ಜನರಿಂದ ಆಯ್ಕೆಯಾದ ವಿದ್ಯಾರ್ಥಿಯನ್ನು ನಾವು ಸಮಾಜ ಮಿತಿ ತಂತ್ರದಲ್ಲಿ ನಾವು ನಕ್ಷತ್ರ ಅಂತಂದು ಕರಿತೀವಿ. ಆದ ಕಾರಣ ಆಪ್ಷನ್ ಎ ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮಕ್ಕಳಲ್ಲಿ ಸಾಧನ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಸಾಧ್ಯವಾಗುವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಅವರಿಗೆ ನೈತಿಕ ಕಥೆಗಳನ್ನು ಹೇಳುವುದು. ಆಪ್ಷನ್ ಬಿ ಅವರ ಕಾರ್ಯದಕ್ಷತೆ ಹೇಗೇ ಇದ್ದರೂ ಅವರನ್ನು ಹೊಗಳುವುದು. ಆಪ್ಷನ್ ಸಿ ಅವರಿಗೆ ನಿರ್ವಹಣೆ ಜವಾಬ್ದಾರಿ ಕೊಡುವುದು. ಆಪ್ಷನ್ ಡಿ ಉತ್ತಮ ನೌಕರಿ ಪಡೆಯಲು ಉತ್ತಮ ಅಂಕಗಳನ್ನು ಮಾತ್ರ ಮುಖ್ಯ ಎಂದು ಅವರಿಗೆ ಹೇಳುವುದು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಕ್ಕಳ ಸಾಧನ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಯಾವುದರಿಂದ ಸಾಧ್ಯಪ್ಪ ಅಂತಂದ್ರೆ ಅವರಿಗೆ ನಿರ್ವಹಣೆ ಜವಾಬ್ದಾರಿ ಕೊಡುವುದರಿಂದ ಅವರಿಗೆ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಸಾಧ್ಯವಾಗುತ್ತದೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. ಮೊದಲನೇ ಕ್ವಶನು ಈ ರೀತಿಯಾಗಿದೆ, ನೋಡೋಣ ಬನ್ನಿ. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಮುಮ್ಮುಖ ಅವರೋಧನ, ಬಿ ಹಿಮ್ಮುಖ ಅವರೋಧನ, ಸಿ ಬಾಹ್ಯ ಅವರೋಧನ, ಡಿ ಸಾಮಾನ್ಯ ಅವರೋಧನ.
ನೋಡಿ ಫ್ರೆಂಡ್ಸ್, ಇಲ್ಲೇ ನಾವು ಮೊದಲು ಕೇಳಿಸಿಕೊಂಡ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವುದರಿಂದಾಗಿ ಕಡಿಮೆಯಾಗುತ್ತದೆ ಅಂತಂದ್ರೆ ಇದಕ್ಕೆ ಹಿಮ್ಮುಖ ಅವರೋಧನ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗ್ತದೆ. ಎರಡನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಎರಡನೇ ಕ್ವಶನು ಈ ರೀತಿಯಾಗಿದೆ. ನೆನಪನ್ನು ಬೆಳೆಸುವ ತಂತ್ರ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಟಿ ವಿ ಹಾಕಿಕೊಂಡು ಕಲಿಯುವುದು, ಬಿ ರೇಡಿಯೋ ಹಾಕಿಕೊಂಡು ಕಲಿಯುವುದು, ಸಿ ಕಲಿಕೆ ವಿಶ್ರಾಂತಿ ಕಲಿಕೆ, ಡಿ ಚೂರು ಚೂರು ಕಲಿಕೆ ಅಂತಂದು ಈ ರೀತಿ ಆಪ್ಷನ್ಸ್ಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನೆನಪನ್ನು ಬೆಳೆಸುವ ತಂತ್ರ ಯಾವುದಪ್ಪ ಅಂತಂದ್ರೆ ಕಲಿಕೆ ಮತ್ತು ವಿಶ್ರಾಂತಿ ಕಲಿಕೆ ಆಗುವುದರಿಂದ ನಮಗೆ ನೆನಪಿನ ಬೆಳವಣಿಗೆ ಆಗ್ತದೆ. ಆದ ಕಾರಣ ಕಲಿಕೆ ವಿಶ್ರಾಂತಿ ಕಲಿಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗ್ತದೆ. ಮೂರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದವರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ಎ ಆಪ್ಷನ್ನು ಜೆ ಬಿ ವ್ಯಾಟ್ಸನ್, ಬಿ ಸ್ಕಿನ್ನರ್, ಸಿ ಆಲ್ಮೋಟ್, ಡಿ ಹಾರ್ಟ್ನರ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದವರು ಯಾರಪ್ಪ ಅಂತಂದ್ರೆ ಜೆ ಬಿ ವ್ಯಾಟ್ಸನ್ ಅವರು ಹೇಳ್ತಾರೆ. ಆದ ಕಾರಣ ಇಲ್ಲಿ ಎ ಆಪ್ಷನ್ನು ಜೆ ಬಿ ವ್ಯಾಟ್ಸನ್ ಸರಿ ಉತ್ತರವಾಗ್ತದೆ. ನಾಲ್ಕನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕ್ವಶನನ್ನು ಇನ್ನೊಮ್ಮೆ ಹೇಳ್ತೇನೆ. ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಅಂತಂದು ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಕಲಿಕೆ, ಬಿ ಪರಿಪಕ್ವತೆ, ಸಿ ಅಭಿಪ್ರೇರಣೆ, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿಯ ಪ್ರಸ್ತುತ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಯಾವುದಪ್ಪ ಅಂತಂದ್ರೆ ಅಭಿಪ್ರೇರಣೆ ಆಗ್ತದೆ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಸರಿಯಾದಂಥ ಉತ್ತರವಾಗ್ತದೆ. ಐದನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತೇವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಆಂತರಿಕ ಪ್ರೇರಣೆ, ಬಿ ಬಾಹ್ಯ ಅಭಿಪ್ರೇರಣೆ, ಸಿ ಸಾಧನ ಅಭಿಪ್ರೇರಣೆ, ಡಿ ಪ್ರಭುತ್ವ ಅಭಿಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆನ್ನುತ್ತೇವೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಸಾಧನ ಅಭಿಪ್ರೇರಣೆ ಆಗ್ತದೆ. ಆದ ಕಾರಣ ಆಪ್ಷನ್ ಸಿ ಸಾಧನ ಅಭಿಪ್ರೇರಣೆ ಸರಿಯಾದಂಥ ಉತ್ತರವಾಗ್ತದೆ. ಆರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಸಾಧನ ಅಭಿಪ್ರೇರಣೆ, ಬಿ ವಾಚನ ಗ್ರಹಿಕೆ, ಸಿ ವಾಕ್ ಸಾಮರ್ಥ್ಯ, ಡಿ ಬಾಹ್ಯ ಅಭಿಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ ಬಾಹ್ಯ ಅಭಿಪ್ರೇರಣೆ ಸರಿಯಾದಂಥ ಉತ್ತರ ಆಗ್ತದೆ. ಯಾಕಪ್ಪ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶಗಳನ್ನು ತೋರಿಸ್ತಕ್ಕಂಥದ್ದು ಬಾಹ್ಯ ಅಭಿಪ್ರೇರಣೆ ಆಗಿದೆ. ಏಳನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಶಿಕ್ಷಕನು ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಪರವಹಿಸುವಂತೆ ಮಾಡುವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಅಭಿಪ್ರೇರಣೆ, ಬಿ ಪುಷ್ಟೀಕರಣ, ಸಿ ಅನುಬಂಧನ, ಡಿ ಸ್ಫೂರ್ತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಶಿಕ್ಷಕನು ಮಕ್ಕಳ ಶಕ್ತಿ
ಮತ್ತು ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಪರವಹಿಸುವಂತೆ ಮಾಡುವುದು ಅಭಿಪ್ರೇರಣೆಯಾಗಿರುತ್ತದೆ. ಆದ ಕಾರಣ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಭಿಪ್ರೇರಣೆ ಸರಿ ಉತ್ತರವಾಗ್ತದೆ. ಹಾಗೆ 8ನೇ ಕ್ವಶನನ್ನು ನೋಡೋಣ. ಶ್ರುತಿ ಶಕ್ತಿಯ ಮೇಲಿನ ಮೊದಲ ಪ್ರಯೋಗಗಳನ್ನು ನಡೆಸಿದ ಮನೋವಿಜ್ಞಾನಿ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸುಗಳನ್ನು ಈ ರೀತಿ ನೀಡಲಾಗಿದೆ. ಎ ಎಬ್ಬಿಂಗ್ಹೌಸ್, ಸಿ ಅಸುಬೆಲ್, ಸಿ ಸಾಗರ್, ಡಿ ಗ್ರೇಟ್ಸ್ ಅಂತ ಇದೆ. ಈ ರೀತಿ ಆಪ್ಷನ್ಸುಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂತಂದು ನೋಡೋಣ. ಶ್ರುತಿ ಶಕ್ತಿಯ ಮೇಲಿನ ಮೊದಲ ಪ್ರಯೋಗಗಳನ್ನು ನಡೆಸಿದ ಮೊದಲ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಎಬ್ಬಿಂಗ್ಹೌಸ್ ಆಗಿರ್ತಾರೆ. ಆದ ಕಾರಣ ಈ ಆಪ್ಷನ್ನು ಎಬ್ಬಿಂಗ್ಹೌಸ್ ಸರಿ ಉತ್ತರವಾಗ್ತದೆ. 9ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಅಂತಂದು ಕ್ವಶನ್ ಇದೆ. ನೋಡೋಣ ಫ್ರೆಂಡ್ಸ್, ಆಪ್ಷನ್ಸುಗಳನ್ನು ಈ ರೀತಿ ನೀಡಲಾಗಿದೆ. ಎ ಮುಮ್ಮುಖ ಅವರೋಧನ, ಬಿ ಹಿಮ್ಮುಖ ಅವರೋಧನ, ಸಿ ಬಾಹ್ಯ ಅವರೋಧನ, ಡಿ ಸಾಮಾನ್ಯ ಅವರೋಧನ ಅಂತಂದು ಆಪ್ಷನ್ಸುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊದಲು ನಾವು ಕೇಳಿಸಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯಾಗಿರಲಿ, ನಾವು ನಂತರ ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತಾ ಬರ್ತಕ್ಕಂಥದ್ದು ಹಿಮ್ಮುಖ ಅವರೋಧನ. ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಇದಕ್ಕೆ ಸರಿ ಉತ್ತರವಾಗ್ತದೆ. 10ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 10ನೇ ಕ್ವಶನು ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತಂದು ಕ್ವಶನ್ ಇದೆ. ಆಪ್ಷನ್ಸುಗಳನ್ನು ನೋಡೋಣ ಫ್ರೆಂಡ್ಸ್. ಎ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು, ಬಿ ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು, ಸಿ ವಿಷಯವನ್ನು ಸೂಕ್ತ ರೀತಿಯಲ್ಲಿ ಮಾಡಲು, ಡಿ ನಮ್ಮ ಮೆದುಳಿನಲ್ಲಿ ಸ್ಮೃತಿಜಾಲ ಮೂಡಿಸಲು ಅಂತಂದು ಆಪ್ಷನ್ಸುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸುವುದು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಈಗ 12ನೇ ಕ್ವಶನನ್ನು ನೋಡೋಣ. ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಸ್ಮರಣ ಸೂತ್ರಗಳ ರಚನೆ, ಬಿ ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ, ಸಿ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ, ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗಳಿಕೆಯ ಉತ್ತಮ ಅಭ್ಯಾಸ ರೂಢಿಸಿಕೊಳ್ಳುವಿಕೆಯಿಂದ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆದ ಕಾರಣ ಆಪ್ಷನ್ ಸಿ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಇದು ಸರಿಯಾದಂಥ ಉತ್ತರವಾಗ್ತದೆ. 13ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 13ನೇ ಕ್ವಶನು ಸ್ಮರಣ ಸೂತ್ರಗಳ ಅರ್ಥ ಅಂತಂದು ಕ್ವಶನ್ ಇದೆ. ಅಲ್ಲೇ ಆಪ್ಷನ್ಸ್ಗಳನ್ನು ನೋಡೋಣ. ಈ ಆಪ್ಷನ್ನು ಕಲಿಯುವ ಕಲೆ, ಬಿ ಅಭಿಪ್ರೇರಣಾ ತಂತ್ರ, ಸಿ ವಸ್ತು ವಿಷಯದ ಸಂಘಟನಾ ಕಲೆ, ಡಿ ಕೃತಕ ಯುವಗಳ ಮೂಲಕ ಶ್ರುತಿಯನ್ನು ವೃದ್ಧಿಸುವ ಕಲೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮರಣ ಸೂತ್ರಗಳ ಅರ್ಥ ಏನಂತ ಆಗ್ತದಪ್ಪ ಅಂತಂದ್ರೆ ಕೃತಕ ಯುವಗಳ ಮೂಲಕ ಶ್ರುತಿಯನ್ನು ವೃದ್ಧಿಸುವ ಕಲೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗ್ತದೆ. 14ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯ ಹಳೆಯ ಮಾರ್ಪಡಿಸುವ ಸಾಮರ್ಥ್ಯಗಳನ್ನು ಹೀಗೆನ್ನುತ್ತಾರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಅಭಿಕ್ಷಮತೆ, ಬಿ ಅಭಿರುಚಿ ಅಭಿಪ್ರೇರಣೆ, ಸಿ
ಅಭಿಪ್ರೇರಣೆ, ಡಿ ಸೃಜನಶೀಲತೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲ ಒಬ್ಬ ವ್ಯಕ್ತಿಯ ಹಳೆಯ ಮಾರ್ಪಡಿಸುವ ಸಾಮರ್ಥ್ಯವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಅಭಿಪ್ರೇರಣೆ ಅಂತ ಕರೀತಾರ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 15ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 15ನೇ ಕ್ವಶನು ಈ ರೀತಿಯಾಗಿದೆ. ಮೆಲುಕು ಹಾಕುವಿಕೆ ಎಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಮಾಹಿತಿಯು STMನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ. ಬಿ ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಮಾಹಿತಿಯನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವಿಕೆ. ಸಿ ಆಪ್ಷನ್ನು ಮಾಹಿತಿಯ ಮರುತ್ಪಾದನೆ ಮಾಡುವ ಮುಂಚಿತ ಹಂತ. ಡಿ ಆಪ್ಷನ್ನು ಮಾಹಿತಿಯ ಆಯ್ಕೆಗಾಗಿ ಮೀಸಲಾದ ಸಂಸ್ಕರಣೆಯ ಹಂತ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಲುಕು ಹಾಕುವಿಕೆ ಎಂದರೆ ಅಂತಂದು ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಮಾಹಿತಿಯು STMನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ. ಈ ಆಪ್ಷನ್ನು ಸರಿ ಉತ್ತರವಾಗ್ತದೆ. ಈಗ 16ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಮಂದಗತಿಯಲ್ಲಿ ಕಲಿಯುವವರ ಗುಣ ಈ ಕೆಳಗಿನವುಗಳಲ್ಲಿ ಯಾವುದಿಲ್ಲ ಅಂತಂದು ಕ್ವಶನ್ ಇದೆ. ನೋಡೋಣ ಫ್ರೆಂಡ್ಸ್ ಆಪ್ಷನ್ಸ್ಗಳನ್ನು. ಎ ಆಪ್ಷನ್ನು ಸಮನ್ವಯತೆಯ ಕೊರತೆ. ಬಿ ಅಸಮರ್ಪಕ ವಿಚಾರ ಕೌಶಲ್ಯ. ಸಿ ಅನಪೇಕ್ಷಿತ ಸಾಮಾಜಿಕ ಗುಣ. ಡಿ ತಾಂತ್ರಿಕ ಆಲೋಚನೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಂದಗತಿಯಲ್ಲಿ ಕಲಿಯುವರ ಗುಣ ಯಾವುದಾಗಿರ್ತದಪ್ಪ ಅಂತಂದ್ರೆ ತಾರ್ಕಿಕ ಆಲೋಚನೆ. ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರವಾಗ್ತದೆ. 17ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 17ನೇ ಕ್ವಶನು ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಅಂತಂದು ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಧಾರಣೆ. ಬಿ ಪುನಃಸ್ಮರಣೆ. ಸಿ ಕಲಿಕೆ. ಡಿ ಮೇಲಿನ ಎಲ್ಲವೂ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಯಾವುದಪ್ಪ ಅಂತಂದ್ರೆ ಧಾರಣೆಯಾಗಿರ್ತದೆ, ಪುನಃಸ್ಮರಣೆ ಆಗಿರ್ತದೆ, ಕಲಿಕೆ ಆಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ಮೇಲಿನ ಎಲ್ಲವೂ ನೆನಪಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಕ್ರಿಯೆಯಾಗಿವೆ. ಆಪ್ಷನ್ ಡಿ ಸರಿ ಉತ್ತರವಾಗ್ತದೆ. 18ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡಾ ಪ್ರಮಾಣ ಎಷ್ಟು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ 35%. ಬಿ 53%. ಸಿ 47%. ಡಿ 66% ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡಾ ಪ್ರಮಾಣ ಎಷ್ಟಿರ್ತದಪ್ಪ ಅಂತಂದ್ರೆ 53% ಇರ್ತದೆ. ಆದ ಕಾರಣ ಆಪ್ಷನ್ ಬಿ 53% ಸರಿ ಉತ್ತರವಾಗ್ತದೆ. 19ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅರ್ಥಪೂರ್ಣ ಕಲಿಕೆಗೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಸ್ಮೃತಿ ಹೆಚ್ಚಿಸುತ್ತದೆ. ಬಿ ಸ್ಮೃತಿ ಕಡಿಮೆ ಮಾಡುತ್ತದೆ. ಸ್ಮೃತಿ ತಟಸ್ಥವಾಗಿರುತ್ತದೆ. ಡಿ ಮೇಲಿನ ಯಾವುದೂ ಇಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅರ್ಥಪೂರ್ಣ ಕಲಿಕೆಯು ಅಸುಬೆಲ್ಲವರು ಹೇಳಿರ್ತಾರೆ. ಆದ ಕಾರಣ ಅರ್ಥಪೂರ್ಣ ಕಲಿಕೆಯು ಯಾವುದನ್ನು ಪ್ರೋತ್ಸಾಹಿಸುತ್ತಪ್ಪ ಅಂತಂದ್ರೆ ಸ್ಮೃತಿಯನ್ನು ಹೆಚ್ಚಿಸುತ್ತದೆ. ಆದ ಕಾರಣ ಈ ಆಪ್ಷನ್ನು ಸ್ಮೃತಿಯನ್ನು ಹೆಚ್ಚಿಸುತ್ತದೆ ಇಲ್ಲಿ ಸರಿ ಉತ್ತರವಾಗ್ತದೆ. 20ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಧಾರಣೆಯು ಪ್ರಮುಖ ಕಾರಣವಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಮರೆವು. ಬಿ ನೆನಪು. ಸಿ ಅಭಿಪ್ರೇರಣೆ.
ಡಿ ಸಂಯೋಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಧಾರಣೆಯು ಪ್ರಮುಖ ಕಾರಣ ಯಾವುದಪ್ಪ ಅಂತಂದ್ರೆ ಮರೆಯುವು ಆಗಿರ್ತದ. ಆದ ಕಾರಣ ಆಪ್ಷನ್ ಎ ಮರೆಯುವು ಸರಿಯಾದಂಥ ಉತ್ತರವಾಗ್ತದೆ. 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 21ನೇ ಕ್ವಶನು, ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಹಸುಳೆತನದಿಂದ, ಬಿ ಕಿಶೋರಾವಸ್ಥೆಯಿಂದ, ಸಿ ಬಾಲ್ಯಾವಸ್ಥೆಯಿಂದ, ಡಿ ವಯಸ್ಸಾವಧಿಯಿಂದ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಗುವಿನ ಮನೋಧೋರಣೆಯು ಯಾವಾಗಿನಿಂದ ರೂಪುಗೊಳ್ಳುತ್ತವೆಯಪ್ಪ ಅಂತಂದ್ರೆ ಹಸುಳೆತನದಿಂದ ರೂಪುಗೊಳ್ಳುತ್ತದೆ. ಆದ ಕಾರಣ ಈ ಆಪ್ಷನ್ನು ಹಸುಳೆತನ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 22ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 22ನೇ ಕ್ವಶನು, ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಡುವುದು ಅಂತಂದು ಇಲ್ಲಿ ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಶಾಬ್ದಿಕ ಸ್ಮೃತಿ, ಬಿ ಪ್ರಾಸಂಗಿಕ ಸ್ಮೃತಿ, ಸಿ ಜ್ಞಾನೇಂದ್ರಿಯ ಸ್ಮೃತಿ, ಡಿ ಅಲ್ಪಕಾಲಿಕ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಡುವುದು ಯಾವುದಪ್ಪ ಅಂತಂದ್ರೆ ಪ್ರಾಸಂಗಿಕ ಸ್ಮೃತಿಯ ಮೂಲಕ. ಆದ ಕಾರಣ ಆಪ್ಷನ್ ಬಿ ಪ್ರಾಸಂಗಿಕ ಸ್ಮೃತಿ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 23ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 23ನೇ ಕ್ವಶನು, ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ. ಈ ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಎಕೋಮಾರ್ಚಿಕ್, ಬಿ ಎಂಡೋಮಾರ್ಚಿಕ್, ಸಿ ಮೀಸೋಮಾರ್ಚಿಕ್, ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲ ಒಬ್ಬ ವ್ಯಕ್ತಿ ಏಕಾಂಗಿತನವನ್ನು ಬಯಸುತ್ತಾನೆ. ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತಪ್ಪ ಅಂತಂದ್ರೆ ಎಂಡೋಮಾರ್ಸಿಕ್ ಅಂತ ಇದಕ್ಕೆ ಈ ಗುಂಪಿಗೆ ಸೇರ್ತಾನೆ. ಆದ ಕಾರಣ ಬಿ ಆಪ್ಷನ್ನು ಎಂಡೋಮಾರ್ಸಿಕ್ ಇದು ಸರಿಯಾದಂಥ ಉತ್ತರವಾಗ್ತದೆ. 24ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 24ನೇ ಕ್ವಶನು, ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಭಾಷೆಯಿಂದ ಬಂದಿದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಎ ಲ್ಯಾಟಿನ್, ಬಿ ಗ್ರೀಕ್, ಸಿ ಚೈನೀಸ್, ಡಿ ಸಂಸ್ಕೃತ ಅಂತಂದು ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೋಟಿವೇಶನ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಪದವಾಗಿದೆ. ಆದ ಕಾರಣ ಇಲ್ಲಿ ಆಪ್ಷನ್ ಎ ಲ್ಯಾಟಿನ್ ಇದು ಸರಿಯಾದಂಥ ಉತ್ತರವಾಗ್ತದೆ. 25ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಅನಗತ್ಯ, ಬಿ ಪ್ರೇರಕ, ಸಿ ಕಲಿಯುವವರ ಮೇಲೆ, ಡಿ ಅತ್ಯವಶ್ಯಕ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅಭಿಪ್ರೇರಣೆ ಎನ್ನುವುದು ಯಾವ ಕಲಿಕೆಗೆ ಮೇಲೆಗೆ ಇರುತ್ತದೆಯಪ್ಪ ಅಂತಂದ್ರೆ ಅತ್ಯವಶ್ಯಕಗಳ ಮೇಲೆ ಇರುತ್ತದೆ. ಆದ ಕಾರಣ ಆಪ್ಷನ್ ಡಿ ಅತ್ಯವಶ್ಯಕ ಸರಿಯಾದಂಥ ಉತ್ತರವಾಗ್ತದೆ. 26ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಆಂತರಿಕ, ಬಿ ಬಾಹ್ಯ, ಸಿ ಜೈವಿಕ, ಡಿ ಮನೋವಿಜ್ಞಾನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ಪ್ರೇರಣೆಯ ಪ್ರಕಾರಗಳು ಇಲ್ಲದಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮನೋವಿಜ್ಞಾನವಾಗಿದೆ. ಆದ ಕಾರಣ ಡಿ ಮನೋವಿಜ್ಞಾನ ಸರಿ ಉತ್ತರವಾಗ್ತದೆ. 27ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಹಿತಕರ ವಿಕರ್ಷಣೆ, ಬಿ ಅಹಿತಕರ ವಿಕರ್ಷಣೆ, ಸಿ ಮಾನಸಿಕ ವಿಕರ್ಷಣೆ,
ಡಿ ಎ ಮತ್ತು ಬಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಯಾವಪ್ಪ ಅಂತಂದ್ರೆ ಹಿತಕರ ವಿಕರ್ಷಣೆ ಮತ್ತು ಅಹಿತಕರ ವಿಕರ್ಷಣೆ ಬಾಹ್ಯ ಪ್ರಚೋದನೆಯ ಪ್ರಕಾರಗಳಾಗಿರ್ತಾವು. ಆದ ಕಾರಣ ಆಪ್ಷನ್ ಡಿ ಎ ಮತ್ತು ಬಿ ಹಿತಕರ ಮತ್ತು ಅಹಿತಕರ ವಿಕರ್ಷಣೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರವಾಗ್ತದೆ. 28ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಸಂಗೀತ, ನೃತ್ಯ, ಅಭಿರುಚಿ ಇವುಗಳ ಉದಾಹರಣೆಯಾಗಿರುವ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಹಿತಕರ ವಿಕರ್ಷಣೆ, ಬಿ ಅಹಿತಕರ ವಿಕರ್ಷಣೆ, ಸಿ ಮಾನಸಿಕ ವಿಕರ್ಷಣೆ, ಡಿ ಭೌತಿಕ ವಿಕರ್ಷಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಂಗೀತ, ನೃತ್ಯ, ಅಭಿರುಚಿ ಇವಕ್ಕೆ ಯಾವ ಉದಾಹರಣೆ ಆಗಿದಪ್ಪ, ಇವುಗಳು ಯಾವುದಕ್ಕೆ ಉದಾಹರಣೆಗಳಾಗಿದ್ದಾವೆಪ್ಪ ಅಂತಂದ್ರೆ ಅಹಿತಕರ ವಿಕರ್ಷಣೆಗೆ ಉದಾಹರಣೆಗಳಾಗಿದ್ದಾವೆ. ಆದ ಕಾರಣ ಆಪ್ಷನ್ ಬಿ ಅಹಿತಕರ ವಿಕರ್ಷಣೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 29ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವನು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಕ್ವಶನನ್ನು ಹೇಳ್ತಾ ಇದ್ದೀನಿ. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ಎ ಪರ್ಲಾ, ಬಿ ಹರ್ಬರ್ಟ್ ಸ್ಪೇನರ್, ಸಿ ಮ್ಯಾಕ್ಸ್ ವರ್ದಿಮರ್, ಡಿ ಕಾರ್ಲ್ ಗುಪ್ತಾ-ಯಂಗ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ ವರ್ದಿಮರ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ಮ್ಯಾಕ್ಸ್ ವರ್ದಿಮರ್ ಸರಿಯಾದಂಥ ಉತ್ತರವಾಗ್ತದೆ. 30ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 30ನೇ ಕ್ವಶನು. ಶಾಬ್ದಿಕ ಅಭಿವ್ಯಕ್ತತೆಯನ್ನು ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಎ ಪ್ರತ್ಯಕ್ಷ, ಬಿ ಪರೋಕ್ಷ, ಸಿ ಅಪ್ರತ್ಯಕ್ಷ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಶಾಬ್ದಿಕ ಅಭಿವ್ಯಕ್ತತೆಯನ್ನು ಪ್ರತ್ಯಕ್ಷ ಅಳತೆಯ ಮಾಡಬಹುದು. ಆದ ಕಾರಣ ಇಲ್ಲಿ ಆಪ್ಷನ್ ಎ ಪ್ರತ್ಯಕ್ಷ ಅಳತೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಈಗ 31ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪ್ರೇರಿತ ಮರವನ್ನು ಪ್ರತಿಪಾದಿಸಿದವರು ಎಲ್ಲಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಸಿಗ್ಮಂಡ್ ಫ್ರಾಯ್ಡ್, ಬಿ ವ್ಯಾಟ್ಸನ್, ಸಿ ಕೊಯ್ಲರ್, ಡಿ ಸ್ಕಿನ್ನರ್ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರೇರಿತ ಮರವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಗಿರ್ತಾರೆ. ಆದ ಕಾರಣ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್ ಸರಿ ಉತ್ತರವಾಗ್ತದೆ. 32ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಕಲಿಕಾ ವರ್ಗಾವಣೆಯ ಅರ್ಥವೇನೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ಸ್ಗಳು ಈ ರೀತಿಯಾಗಿವೆ. ಎ ಆಪ್ಷನ್ನು ಕಲಿಕೆ ಇಲ್ಲ, ಬಿ ಆಪ್ಷನ್ನು ಕಲಿಕೆ ಕ್ಷೀಣಿಸುತ್ತದೆ, ಸಿ ಆಪ್ಷನ್ನು ಕಲಿಕೆ ಏರ್ಪಡಿಸುತ್ತದೆ, ಡಿ ಆಪ್ಷನ್ನು ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುತ್ತದೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಲಿಕಾ ವರ್ಗಾವಣೆಯ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಬೇರೆ ವಿಷಯದಲ್ಲಿ ಕಲಿಕೆ ಉಂಟು ಮಾಡುತ್ತದೆ ಅಂತಂದು ಆಪ್ಷನ್ ಡಿ ಸರಿ ಉತ್ತರವಾಗ್ತದೆ. 33ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಮನೋರಂಜನೆಗಾಗಿ, ಬಿ ಗಳಿಕೆಗಾಗಿ, ಸಿ ವೈಯಕ್ತಿಕ ತೃಪ್ತಿಗಾಗಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಯಾವಾಗಪ್ಪ ಅಂತಂದ್ರೆ ತನ್ನ ಗಳಿಕೆಗಾಗಿ ಆಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಗಳಿಕೆಗಾಗಿ ಸರಿ ಉತ್ತರವಾಗ್ತದೆ.
34ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವುಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಪ್ರಧಾನ ಪ್ರೇರಣೆ, ಬಿ ಆನುಷಂಗಿಕ ಪ್ರೇರಣೆ, ಸಿ ಆರ್ಥಿಕ ಪ್ರೇರಣೆ, ಡಿ ಸಾಮಾಜಿಕ ಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಸಿವು ಆಗಿರಲಿ, ಬಾಯಾರಿಕೆ ಆಗಿರಲಿ, ಮೈಥುನ, ಆಯಾಸ ಇವು ಪ್ರಧಾನ ಪ್ರೇರಣೆ ಆಗಿರ್ತದೆ. ಆದ ಕಾರಣ ಆಪ್ಷನ್ ಎ ಪ್ರಧಾನ ಪ್ರೇರಣೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 35ನೇ ಕ್ವಶನನ್ನು ನೋಡೋಣ. ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ ವಾತ್ಸಲ್ಯಗಳು, ನೋವು ನಲಿವುಗಳು ಇವುಗಳು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಪ್ಷನ್ನು ಲೈಂಗಿಕ ಪ್ರೇರಣೆ, ಬಿ ಆಪ್ಷನ್ನು ಮೂಲ ಪ್ರೇರಣೆ, ಸಿ ಆಪ್ಷನ್ನು ಪ್ರಧಾನ ಪ್ರೇರಣೆ, ಡಿ ಆಪ್ಷನ್ನು ಸಾಮಾಜಿಕ ಪ್ರೇರಣೆ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ ವಾತ್ಸಲ್ಯಗಳು, ನೋವು ನಲಿಗಳು ಇವು ಪ್ರಧಾನ ಪ್ರೇರಣೆಗಳಾಗಿರುತ್ತವೆ. ಆದ ಕಾರಣ ಆಪ್ಷನ್ ಸಿ ಪ್ರಧಾನ ಪ್ರೇರಣೆ ಇದು ಸರಿಯಾದಂಥ ಉತ್ತರವಾಗ್ತದೆ. 36ನೇ ಕ್ವಶನ್ನ ನೋಡೋಣ ಫ್ರೆಂಡ್. ಅವಧಾನದ ತಾಯಿ ಎಂದು ಕರೆಯಲಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಆಸಕ್ತಿ, ಬಿ ಪ್ರೇರಣೆ, ಸಿ ಅಪ್ರತ್ಯಕ್ಷ, ಡಿ ಯಾವುದರಿಂದ ಸಾಧ್ಯವಿಲ್ಲ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವಧಾನದ ತಾಯಿ ಅಂತಂದು ಆಸಕ್ತಿಯನ್ನು ಕರೀತಾರೆ. ಆದ ಕಾರಣ ಅವಧಾನದ ತಾಯಿ ಆಪ್ಷನ್ ಎ ಆಸಕ್ತಿ ಇದು ಸರಿಯಾದಂಥ ಉತ್ತರವಾಗ್ತದೆ. 37ನೇ ಕ್ವಶನನ್ನು ನೋಡೋಣ. ಶಾಬ್ದಿಕ ಅಭಿವ್ಯಕ್ತಿಯನ್ನು ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಪ್ರತ್ಯಕ್ಷ, ಬಿ ಪರೋಕ್ಷ, ಸಿ ಅಪ್ರತ್ಯಕ್ಷ, ಡಿ ಯಾವುದರಿಂದ ಸಾಧ್ಯವಿಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು ಅಂದರೆ ಅಪ್ರತ್ಯಕ್ಷ ವಿಧಾನದ ಮೂಲಕ ಶಾಬ್ದಿಕ ಅಭಿವ್ಯಕ್ತಿಯನ್ನು ಅಳತೆ ಮಾಡಬಹುದು. ಆದ ಕಾರಣ ಆಪ್ಷನ್ ಸಿ ಅಪ್ರತ್ಯಕ್ಷ ವಿಧಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 38ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಲಿಕೆ, ಬಿ ಅಭಿಜ್ಞಾನ, ಸಿ ಧಾರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮೃತಿಯ ಕೊನೆಯ ಹಂತ ಅಭಿಜ್ಞಾನ ಬರ್ತದೆ. ಆದ ಕಾರಣ ಆಪ್ಷನ್ ಬಿ ಅಭಿಜ್ಞಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 39ನೇ ಕ್ವಶನ್ನು. ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಆಪ್ಷನ್ನು ವಿದ್ಯಾರ್ಥಿಯ ಸ್ವಯಂ ಕಲಿಕೆ, ಬಿ ಗುಂಪು ಚಟುವಟಿಕೆ, ಸಿ ಕಲಿಕೆಯ ಉಲ್ಲಾಸದಾಯಕವಾಗಿರುತ್ತದೆ, ಡಿ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಹುವರ್ಗ ಬೋಧನೆಯ ಲಕ್ಷಣ ಯಾವುದಪ್ಪ ಅಂತಂದ್ರೆ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ. ಆದ ಕಾರಣ ಆಪ್ಷನ್ ಡಿ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 40ನೇ ಕ್ವಶನ್ನು. ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಪ್ಷನ್ನು ಮಕ್ಕಳ ತೀವ್ರ ಪ್ರತಿಕ್ರಿಯೆ, ಆಪ್ಷನ್ ಬಿ ಮಕ್ಕಳ ಬಹುಮುಖ ವ್ಯಕ್ತಿತ್ವ, ಆಪ್ಷನ್ ಸಿ ಮಕ್ಕಳು ಮಾಡುವ ತಪ್ಪುಗಳು, ಡಿ ಮಕ್ಕಳ ಮಾನವೀಯ ಅಭಿವ್ಯಕ್ತಿ ಅಂತಂದು
ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತರಗತಿಯಲ್ಲಿ ಪ್ರಕ್ರಿಯೆ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಮಕ್ಕಳು ಮಾಡುವಂಥ ತಪ್ಪುಗಳಿಂದ. ಆದ ಕಾರಣ ಆಪ್ಷನ್ ಸಿ ಮಕ್ಕಳು ಮಾಡುವ ತಪ್ಪುಗಳು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 41ನೇ ಕ್ವಶನ್ನು ಈ ರೀತಿಯಾಗಿದೆ. ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಟ್ಕಿನ್ಸನ್ ಮತ್ತು ಶಫ್ರಿನ್, ಬಿ ಪಿಯಾಜೆ ಮತ್ತು ಬ್ರೂನರ್, ಸಿ ಫ್ರಾಯ್ಡ್ ಮತ್ತು ವುಡ್ವರ್ತ್, ಡಿ ಡೈನಿಸ್ ಮತ್ತು ಸ್ಕ್ಯಾಪ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆಪ್ಪ ಅಂತಂದ್ರೆ ಆಟ್ಕಿನ್ಸನ್ ಮತ್ತು ಶಫ್ರಿನ್ ಅವರಿಗೆ ಸಲ್ಲುತ್ತದೆ. ಆದ ಕಾರಣ ಈ ಆಪ್ಷನ್ನು ಆಟ್ಕಿನ್ಸನ್ ಮತ್ತು ಶಫ್ರಿನ್ ಸರಿಯಾದಂಥ ಉತ್ತರವಾಗ್ತದೆ. 42ನೇ ಕ್ವಶನನ್ನು ನೋಡೋಣ. ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಅಭಿವ್ಯಕ್ತಿ, ಬಿ ಕಲಿಕೆ, ಸಿ ಅಭಿಪ್ರೇರಣೆ, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಭಿಪ್ರೇರಣೆ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಸರಿ ಉತ್ತರವಾಗ್ತದೆ. 43ನೇ ಕ್ವಶನ್ನ ನೋಡೋಣ. ಮಗು ಅಕ್ಷರಾಭ್ಯಾಸ ಮಾಡುವ ವಿಧಾನ ಅಂತ ಕ್ವಶನ್ ಇದೆ. ಎ ಪ್ರಯತ್ನ ದೋಷ, ಬಿ ಅನುಕರಣೆ, ಸಿ ಒಳನೋಟ, ಡಿ ಪರಿವರ್ತನಾ ರೀತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಗು ಅಕ್ಷರಾಭ್ಯಾಸ ಯಾವ ವಿಧಾನದ ಮೂಲಕ ಮಾಡ್ತದಪ್ಪ ಅಂತಂದ್ರೆ ಪ್ರಯತ್ನ ದೋಷದ ಮುಖಾಂತರ ಮಗು ತನ್ನ ಅಕ್ಷರಾಭ್ಯಾಸವ ಮಾಡ್ತದೆ. ಆದ ಕಾರಣ ಆಪ್ಷನ್ ಎ ಪ್ರಯತ್ನ ದೋಷ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 44ನೇ ಕ್ವಶನು. ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಲಿಕೆ, ಬಿ ಕಲ್ಪನೆ, ಸಿ ಹಗಲುಗನಸು, ಡಿ ಊಹೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರಿಪಕ್ವತೆ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದ್ರೆ ಕಲಿಕೆಯ ಮೇಲೆ ಸಹಾಯ ಮಾಡುತ್ತದೆ. ಆದ ಕಾರಣ ಆಪ್ಷನ್ ಎ ಕಲಿಕೆ ಸರಿಯಾದಂಥ ಉತ್ತರವಾಗ್ತದೆ. 45ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 45ನೇ ಕ್ವಶನು ಮಂದಗಾಮಿಯು ಕಲಿಕಾರ್ಥಿಯು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವ ಮಗು, ಬಿ ಸರಾಸರಿ ಬುದ್ಧಿಶಕ್ತಿಯು ಕೆಳಮಟ್ಟದಲ್ಲಿರುವ ಮಗು, ಸಿ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರುವ ಮಗು, ಡಿ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಂದಗಾಮಿ ಕಲಿಕಾರ್ಥಿಯು ಅಂತಂದು ಕೇಳಿದ್ದಾರೆ ಕ್ವಶನನ್ನು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಾಸರಿ ಬುದ್ಧಿಶಕ್ತಿಯು ಕೆಳಮಟ್ಟದಲ್ಲಿರುವ ಮಗು ಮಂದಗಾಮಿಯ ಕಲಿಕಾರ್ಥಿಯಾಗಿರ್ತದೆ ಅಂತಂದು ಹೇಳಲಾಗುತ್ತದೆ. 46ನೇ ಕ್ವಶನ್ನು ಫ್ರೆಂಡ್ಸ್. ಮನೋಧೋರಣೆಯು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಅನುವಂಶೀಯ ವರ್ತನೆ, ಆಪ್ಷನ್ ಬಿ ಕಲಿಕೆಯ ವರ್ತನೆ, ಆಪ್ಷನ್ ಸಿ ಕಲಿಕೆ ಮತ್ತು ಅನುವಂಶೀಯ ವರ್ತನೆ, ಆಪ್ಷನ್ ಡಿ ಸ್ವಾಭಾವಿಕ ವರ್ತನೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಮನೋಧೋರಣೆ ಅಂತಂದರೆ ಕಲಿಕೆಯ ವರ್ತನೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಕಲಿಕೆಯ ವರ್ತನೆ ಇದು ಸರಿಯಾದಂಥ ಉತ್ತರವಾಗ್ತದೆ.
47ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮನೋವಿಜ್ಞಾನದ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ವ್ಯಕ್ತಿಗಳ ವರ್ತನೆಯನ್ನು ವೀಕ್ಷಿಸುವುದು. ಆಪ್ಷನ್ ಬಿ ವ್ಯಕ್ತಿಗಳ ವರ್ತನೆಯನ್ನು ವರ್ಗೀಕರಿಸುವುದು. ಆಪ್ಷನ್ ಸಿ ವ್ಯಕ್ತಿಗಳ ವರ್ತನೆಯನ್ನು ಸಾಮಾನ್ಯೀಕರಿಸುವುದು. ಆಪ್ಷನ್ ಡಿ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸುವುದು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮನೋವಿಜ್ಞಾನದ ವಿಷಯದ ಅಧ್ಯಯನವು ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಅಂತಂದರೆ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸುತ್ತದೆ. ಆದ ಕಾರಣ ಆಪ್ಷನ್ ಡಿ ವ್ಯಕ್ತಿಗಳ ಪರಿವರ್ತನೆಯನ್ನು ವರ್ತಿಸುವುದು ಸರಿಯಾದಂಥ ಉತ್ತರವಾಗಿರುತ್ತದೆ. 48ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅಭಿನಯ ಪ್ರಾತಿನಿಧ್ಯ, ಬಿ ಚಿತ್ರರೂಪ, ಸಿ ಸಾಂಕೇತಿಕ, ಡಿ ಮೂರ್ತ ರೂಪ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ನೋಡೋಣ ಫ್ರೆಂಡ್ಸ್. ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತಂದ್ರೆ ಅಭಿನಯ ಪ್ರಾತಿನಿಧ್ಯ ವಿಧಾನವನ್ನು ಸೂಚಿಸುತ್ತದೆ. ಆದ ಕಾರಣ ಆಪ್ಷನ್ ಎ ಅಭಿನಯ ಪ್ರಾತಿನಿಧ್ಯ ವಿಧಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 49ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಕಲಿಕೆ, ಬಿ ಕಲ್ಪನೆ, ಸಿ ಹಗಲುಗನಸು, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದರೆ ಕಲಿಕೆಯ ಮೇಲೆ ಸಹಾಯ ಮಾಡುತ್ತದೆ. ಆದ ಕಾರಣ ಆಪ್ಷನ್ ಎ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 50ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಇವುಗಳಲ್ಲಿ ಯಾವುದನ್ನು ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಆಪ್ಷನ್ನು ವರ್ತನೆಯ ಅಧ್ಯಯನವೇ ಕಲಿಕೆ, ಬಿ ಕಲಿಕೆಯ ವರ್ತನೆಯನ್ನು ಮಾರ್ಪಡಿಸುವ ಪ್ರಕ್ರಿಯೆ, ಸಿ ಕಲಿಕೆಯು ಅನುಭವಗಳಿಂದ ಉಂಟು ಮಾಡುವುದು, ಆಪ್ಷನ್ ಡಿ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲಿಕೆಯ ಗುಣಲಕ್ಷಣ ಯಾವುದನ್ನು ಪರಿಗಣಿಸುತ್ತದೆಯಪ್ಪ ಅಂತಂದ್ರೆ ಆಪ್ಷನ್ ಡಿ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ. ಇದು ಕಲಿಕೆಯ ಗುಣಲಕ್ಷಣವನ್ನು ಪರಿಗಣಿಸಲಾಗುತ್ತದೆ ಎಂದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಮೊದಲನೇ ಕ್ವಶನು ಈ ರೀತಿಯಾಗಿದೆ, ನೋಡೋಣ ಬನ್ನಿ. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಮುಮ್ಮುಖ ಅವರೋಧನ, ಬಿ ಹಿಮ್ಮುಖ ಅವರೋಧನ, ಸಿ ಬಾಹ್ಯ ಅವರೋಧನ, ಡಿ ಸಾಮಾನ್ಯ ಅವರೋಧನ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾವು ಮೊದಲು ಕೇಳಿಸಿಕೊಂಡ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವುದರಿಂದಾಗಿ ಕಡಿಮೆಯಾಗುತ್ತದೆ ಅಂತಂದ್ರೆ ಇದಕ್ಕೆ ಹಿಮ್ಮುಖ ಅವರೋಧನ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗ್ತದೆ. ಎರಡನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಎರಡನೇ ಕ್ವಶನು ಈ ರೀತಿಯಾಗಿದೆ. ನೆನಪನ್ನು ಬೆಳೆಸುವ ತಂತ್ರ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಟಿವಿ ಹಾಕಿಕೊಂಡು ಕಲಿಯುವುದು, ಬಿ ರೇಡಿಯೋ ಹಾಕಿಕೊಂಡು ಕಲಿಯುವುದು, ಸಿ ಕಲಿಕೆ ವಿಶ್ರಾಂತಿ ಕಲಿಕೆ, ಡಿ ಚೂರು
ಚೂರು ಕಲಿಕೆ ಅಂತಂದು ಈ ರೀತಿ ಆಪ್ಷನ್ಸ್ಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನೆನಪನ್ನು ಬೆಳೆಸುವ ತಂತ್ರ ಯಾವುದಪ್ಪ ಅಂತಂದ್ರೆ ಕಲಿಕೆ ಮತ್ತು ವಿಶ್ರಾಂತಿ. ಕಲಿಕೆ ಆಗುವುದರಿಂದ ನಮಗೆ ನೆನಪಿನ ಬೆಳವಣಿಗೆ ಆಗ್ತದ. ಆದ ಕಾರಣ ಕಲಿಕೆ ವಿಶ್ರಾಂತಿ ಕಲಿಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗ್ತದೆ. ಮೂರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದವರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ಎ ಆಪ್ಷನ್ನು JB ವ್ಯಾಟ್ಸನ್, ಬಿ ಸ್ಕಿನ್ನರ್, ಸಿ ಆಲ್ಮೋಟ್, ಡಿ ಹಾಲ್ಟ್ನರ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದವರು ಯಾರಪ್ಪ ಅಂತಂದ್ರೆ JB ವ್ಯಾಟ್ಸನ್ ಅವರು ಹೇಳ್ತಾರೆ. ಆದ ಕಾರಣ ಇಲ್ಲಿ ಎ ಆಪ್ಷನ್ನು JB ವ್ಯಾಟ್ಸನ್ ಸರಿ ಉತ್ತರವಾಗ್ತದೆ. ನಾಲ್ಕನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕ್ವಶನನ್ನು ಇನ್ನೊಮ್ಮೆ ಹೇಳ್ತೇನೆ. ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಯನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಅಂತಂದು ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಕಲಿಕೆ, ಬಿ ಪರಿಪಕ್ವತೆ, ಸಿ ಅಭಿಪ್ರೇರಣೆ, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿಯ ಪ್ರಸ್ತುತ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಯಾವುದಪ್ಪ ಅಂತಂದ್ರೆ ಅಭಿಪ್ರೇರಣೆ ಆಗ್ತದೆ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಸರಿಯಾದಂಥ ಉತ್ತರವಾಗ್ತದೆ. ಐದನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತೇವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಆಂತರಿಕ ಪ್ರೇರಣೆ, ಬಿ ಬಾಹ್ಯ ಅಭಿಪ್ರೇರಣೆ, ಸಿ ಸಾಧನ ಅಭಿಪ್ರೇರಣೆ, ಡಿ ಪ್ರಭುತ್ವ ಅಭಿಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆನ್ನುತ್ತೇವೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಸಾಧನ ಅಭಿಪ್ರೇರಣೆ ಆಗ್ತದೆ. ಆದ ಕಾರಣ ಆಪ್ಷನ್ ಸಿ ಸಾಧನ ಅಭಿಪ್ರೇರಣೆ ಸರಿಯಾದಂಥ ಉತ್ತರವಾಗ್ತದೆ. ಆರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಸಾಧನ ಅಭಿಪ್ರೇರಣೆ, ಬಿ ವಾಚನ ಗ್ರಹಿಕೆ, ಸಿ ವಾಕ್ ಸಾಮರ್ಥ್ಯ, ಡಿ ಬಾಹ್ಯ ಅಭಿಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ ಬಾಹ್ಯ ಅಭಿಪ್ರೇರಣೆ ಸರಿಯಾದಂಥ ಉತ್ತರ ಆಗ್ತದೆ. ಯಾಕಪ್ಪ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶಗಳನ್ನು ತೋರಿಸ್ತಕ್ಕಂಥದ್ದು ಬಾಹ್ಯ ಅಭಿಪ್ರೇರಣೆ ಆಗಿದೆ. ಏಳನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಶಿಕ್ಷಕನು ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಪರವಹಿಸುವಂತೆ ಮಾಡುವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಅಭಿಪ್ರೇರಣೆ, ಬಿ ಪುಷ್ಟೀಕರಣ, ಸಿ ಅನುಬಂಧನ, ಡಿ ಸ್ಫೂರ್ತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಶಿಕ್ಷಕನು ಮಕ್ಕಳ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಪರವಹಿಸುವಂತೆ ಮಾಡುವುದು ಅಭಿಪ್ರೇರಣೆಯಾಗಿರುತ್ತದೆ. ಆದ ಕಾರಣ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಭಿಪ್ರೇರಣೆ ಸರಿ ಉತ್ತರವಾಗ್ತದೆ. ಹಾಗೆ ಎಂಟನೆಯ ಕ್ವಶನನ್ನು ನೋಡೋಣ. ಶ್ರುತಿ ಶಕ್ತಿಯ ಮೇಲಿನ ಮೊದಲ ಪ್ರಯೋಗಗಳನ್ನು ನಡೆಸಿದ ಮನೋವಿಜ್ಞಾನಿ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಎಬ್ಬಿಂಗ್ ಹೌಸ್, ಸಿ ಅಸುಬೆಲ್, ಸಿ ಸಾಗರ್, ಡಿ ಗ್ರೇಡ್ಸ್ ಅಂತ ಇದೆ. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ.
ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂತಂದು ನೋಡೋಣ. ಶ್ರುತಿ ಶಕ್ತಿಯ ಮೇಲಿನ ಮೊದಲ ಪ್ರಯೋಗಗಳನ್ನು ನಡೆಸಿದ ಮೊದಲ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಎಬ್ಬಿಂಗ್ ಹೌಸ್ ಆಗಿರ್ತಾರ. ಆದ ಕಾರಣ ಈ ಆಪ್ಷನ್ನು ಎಬ್ಬಿಂಗ್ ಹೌಸ್ ಸರಿ ಉತ್ತರವಾಗ್ತದೆ. 9ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಅಂತಂದು ಕ್ವಶನ್ ಇದೆ. ನೋಡೋಣ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಮುಮ್ಮುಖ ಅವರೋಧನ, ಬಿ ಹಿಮ್ಮುಖ ಅವರೋಧನ, ಸಿ ಬಾಹ್ಯ ಅವರೋಧನ, ಡಿ ಸಾಮಾನ್ಯ ಅವರೋಧನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊದಲು ನಾವು ಕೇಳಿಸಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯಾಗಿರಲಿ, ನಾವು ನಂತರ ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತಾ ಬರ್ತಕ್ಕಂಥದ್ದು ಹಿಮ್ಮುಖ ಅವರೋಧನ. ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಇದಕ್ಕೆ ಸರಿ ಉತ್ತರವಾಗ್ತದೆ. 10ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 10ನೇ ಕ್ವಶನು ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು, ಬಿ ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು, ಸಿ ವಿಷಯವನ್ನು ಸೂಕ್ತ ರೀತಿಯಲ್ಲಿ ಮಾಡಲು, ಡಿ ನಮ್ಮ ಮೆದುಳಿನಲ್ಲಿ ಸ್ಮೃತಿಜಾಲ ಮೂಡಿಸಲು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸುವುದು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಈಗ 12ನೇ ಕ್ವಶನ್ನ ನೋಡೋಣ. ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಸ್ಮರಣ ಸೂತ್ರಗಳ ರಚನೆ, ಬಿ ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ, ಸಿ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ, ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗಳಿಕೆಯ ಉತ್ತಮ ಅಭ್ಯಾಸ ರೂಢಿಸಿಕೊಳ್ಳುವಿಕೆಯಿಂದ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆದ ಕಾರಣ ಆಪ್ಷನ್ ಸಿ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಇದು ಸರಿಯಾದಂಥ ಉತ್ತರವಾಗ್ತದೆ. 13ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 13ನೇ ಕ್ವಶನು ಸ್ಮರಣ ಸೂತ್ರಗಳ ಅರ್ಥ ಅಂತಂದು ಕ್ವಶನ್ ಇದೆ. ಅಲ್ಲೇ ಆಪ್ಷನ್ಸ್ಗಳನ್ನು ನೋಡೋಣ. ಈ ಆಪ್ಷನ್ನು ಕಲಿಯುವ ಕಲೆ, ಬಿ ಅಭಿಪ್ರೇರಣಾ ತಂತ್ರ, ಸಿ ವಸ್ತು ವಿಷಯದ ಸಂಘಟನಾ ಕಲೆ, ಡಿ ಕೃತಕ ಯುವಗಳ ಮೂಲಕ ಶ್ರುತಿಯನ್ನು ವೃದ್ಧಿಸುವ ಕಲೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮರಣ ಸೂತ್ರಗಳ ಅರ್ಥ ಏನಂತ ಆಗ್ತದಪ್ಪ ಅಂತಂದ್ರೆ ಕೃತಕ ಯುವಗಳ ಮೂಲಕ ಶ್ರುತಿಯನ್ನು ವೃದ್ಧಿಸುವ ಕಲೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗ್ತದೆ. 14ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ವ್ಯಕ್ತಿಯ ಹಳೆಯ ಮಾರ್ಪಡಿಸುವ ಸಾಮರ್ಥ್ಯಗಳನ್ನು ಹೀಗೆನ್ನುತ್ತಾರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಅಭಿಕ್ಷಮತೆ, ಬಿ ಅಭಿರುಚಿ ಅಭಿಪ್ರೇರಣೆ, ಸಿ ಅಭಿಪ್ರೇರಣೆ, ಡಿ ಸೃಜನಶೀಲತೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲ ಒಬ್ಬ ವ್ಯಕ್ತಿಯ ಹಳೆಯ ಮಾರ್ಪಡಿಸುವ ಸಾಮರ್ಥ್ಯವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಅಭಿಪ್ರೇರಣೆ ಅಂತ ಕರೀತಾರ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 15ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 15ನೇ ಕ್ವಶನು ಈ ರೀತಿಯಾಗಿದೆ. ಮೆಲುಕು ಹಾಕುವಿಕೆ ಎಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಮಾಹಿತಿಯು STMನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ
ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ. ಬಿ ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಮಾಹಿತಿಯನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವಿಕೆ. ಸಿ ಆಪ್ಷನ್ನು ಮಾಹಿತಿಯ ಮರುತ್ಪಾದನೆ ಮಾಡುವ ಮುಂಚಿತ ಹಂತ. ಡಿ ಆಪ್ಷನ್ನು ಮಾಹಿತಿಯ ಆಯ್ಕೆಗಾಗಿ ಮೀಸಲಾದ ಸಂಸ್ಕರಣೆಯ ಹಂತ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಲುಕು ಹಾಕುವಿಕೆ ಎಂದರೆ ಅಂತಂದು ಕ್ವಶನ್ನಿಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಎ. ಮಾಹಿತಿಯು STMನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ. ಈ ಆಪ್ಷನ್ನು ಸರಿ ಉತ್ತರವಾಗ್ತದೆ. ಈಗ 16ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಮಂದಗತಿಯಲ್ಲಿ ಕಲಿಯುವವರ ಗುಣ ಈ ಕೆಳಗಿನವುಗಳಲ್ಲಿ ಯಾವುದಿಲ್ಲ ಅಂತಂದು ಕ್ವಶನ್ ಇದೆ. ನೋಡೋಣ ಫ್ರೆಂಡ್ಸ್ ಆಪ್ಷನ್ಸ್ಗಳನ್ನು. ಎ ಆಪ್ಷನ್ನು ಸಮನ್ವಯತೆಯ ಕೊರತೆ. ಬಿ ಅಸಮರ್ಪಕ ವಿಚಾರ ಕೌಶಲ್ಯ. ಸಿ ಅನಪೇಕ್ಷಿತ ಸಾಮಾಜಿಕ ಗುಣ. ಡಿ ತಾಂತ್ರಿಕ ಆಲೋಚನೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಂದಗತಿಯಲ್ಲಿ ಕಲಿಯುವರ ಗುಣ ಯಾವುದಾಗಿರ್ತದಪ್ಪ ಅಂತಂದ್ರೆ ತಾರ್ಕಿಕ ಆಲೋಚನೆ. ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರವಾಗ್ತದೆ. 17ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 17ನೇ ಕ್ವಶನು ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಅಂತಂದು ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಧಾರಣೆ. ಬಿ ಪುನಸ್ಮರಣೆ. ಸಿ ಕಲಿಕೆ. ಡಿ ಮೇಲಿನ ಎಲ್ಲವೂ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಯಾವುದಪ್ಪ ಅಂತಂದ್ರೆ ಧಾರಣೆ ಆಗಿರ್ತದೆ, ಪುನಸ್ಮರಣೆ ಆಗಿರ್ತದೆ, ಕಲಿಕೆ ಆಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ಮೇಲಿನ ಎಲ್ಲವೂ ನೆನಪಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಕ್ರಿಯೆಯಾಗಿವೆ. ಆಪ್ಷನ್ ಡಿ ಸರಿ ಉತ್ತರವಾಗ್ತದೆ. 18ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡಾ ಪ್ರಮಾಣ ಎಷ್ಟು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ 35%. ಬಿ 53%. ಸಿ 47%. ಡಿ 66% ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡಾ ಪ್ರಮಾಣ ಎಷ್ಟಿರ್ತದಪ್ಪ ಅಂತಂದ್ರೆ 53% ಇರ್ತದೆ. ಆದ ಕಾರಣ ಆಪ್ಷನ್ ಬಿ 53% ಸರಿ ಉತ್ತರವಾಗ್ತದೆ. 19ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅರ್ಥಪೂರ್ಣ ಕಲಿಕೆಗೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಸ್ಮೃತಿ ಹೆಚ್ಚಿಸುತ್ತದೆ. ಬಿ ಸ್ಮೃತಿ ಕಡಿಮೆ ಮಾಡುತ್ತದೆ. ಸ್ಮೃತಿ ತಟಸ್ಥವಾಗಿರುತ್ತದೆ. ಡಿ ಮೇಲಿನ ಯಾವುದೂ ಇಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅರ್ಥಪೂರ್ಣ ಕಲಿಕೆಯು ಅಸುಬೆಲ್ಲವರು ಹೇಳಿರ್ತಾರೆ. ಆದ ಕಾರಣ ಅರ್ಥಪೂರ್ಣ ಕಲಿಕೆಯು ಯಾವುದನ್ನು ಪ್ರೋತ್ಸಾಹಿಸುತ್ತಪ್ಪ ಅಂತಂದ್ರೆ ಸ್ಮೃತಿಯನ್ನು ಹೆಚ್ಚಿಸುತ್ತದೆ. ಆದ ಕಾರಣ ಈ ಆಪ್ಷನ್ನು ಸ್ಮೃತಿಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ಸರಿ ಉತ್ತರವಾಗ್ತದೆ. 20ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಧಾರಣೆಯು ಪ್ರಮುಖ ಕಾರಣವಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಮರೆವು. ಬಿ ನೆನಪು. ಸಿ ಅಭಿಪ್ರೇರಣೆ. ಡಿ ಸಂಯೋಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಧಾರಣೆಯು ಪ್ರಮುಖ ಕಾರಣ ಯಾವುದಪ್ಪ ಅಂತಂದ್ರೆ ಮರೆವು ಆಗಿರ್ತದೆ. ಆದ ಕಾರಣ ಆಪ್ಷನ್ ಎ ಮರೆವು ಸರಿಯಾದಂಥ ಉತ್ತರವಾಗ್ತದೆ. 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 21ನೇ ಕ್ವಶನು ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ಹಸುಳೆತನದಿಂದ. ಬಿ ಕಿಶೋರಾವಸ್ಥೆಯಿಂದ. ಸಿ ಬಾಲ್ಯಾವಸ್ಥೆಯಿಂದ. ಡಿ ವಯಸ್ಸಾವಧಿಯಿಂದ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಮಗುವಿನ ಮನೋಧೋರಣೆಯು ಯಾವಾಗಿನಿಂದ ರೂಪುಗೊಳ್ಳುತ್ತವೆಯಪ್ಪ ಅಂತಂದ್ರೆ ಹಸುಳೆತನದಿಂದ ರೂಪುಗೊಳ್ಳುತ್ತದೆ. ಆದ ಕಾರಣ ಈ ಆಪ್ಷನ್ನು ಹಸುಳೆತನ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 22ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 22ನೇ ಕ್ವಶನು, ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಡುವುದು ಅಂತಂದು ಇಲ್ಲಿ ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸುಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಶಾಬ್ದಿಕ ಸ್ಮೃತಿ, ಬಿ ಪ್ರಾಸಂಗಿಕ ಸ್ಮೃತಿ, ಸಿ ಜ್ಞಾನೇಂದ್ರಿಯ ಸ್ಮೃತಿ, ಡಿ ಅಲ್ಪಕಾಲಿಕ ಸ್ಮೃತಿ ಅಂತಂದು ಆಪ್ಷನ್ಸುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಡುವುದು ಯಾವುದಪ್ಪ ಅಂತಂದ್ರೆ ಪ್ರಾಸಂಗಿಕ ಸ್ಮೃತಿಯ ಮೂಲಕ. ಆದ ಕಾರಣ ಆಪ್ಷನ್ ಬಿ ಪ್ರಾಸಂಗಿಕ ಸ್ಮೃತಿ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 23ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 23ನೇ ಕ್ವಶನು, ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ. ಈ ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಎಕೋಮಾರ್ಚಿಕ್, ಬಿ ಎಂಡೋಮಾರ್ಚಿಕ್, ಸಿ ಮೀಸೋಮಾರ್ಚಿಕ್, ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲ ಒಬ್ಬ ವ್ಯಕ್ತಿ ಏಕಾಂಗಿತನವನ್ನು ಬಯಸುತ್ತಾನೆ. ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತಪ್ಪ ಅಂತಂದ್ರೆ ಎಂಡೋಮಾರ್ಚಿಕ್ ಅಂತ ಇದಕ್ಕೆ ಈ ಗುಂಪಿಗೆ ಸೇರ್ತಾನೆ. ಆದ ಕಾರಣ ಬಿ ಆಪ್ಷನ್ನು ಎಂಡೋಮಾರ್ಚಿಕ್ ಇದು ಸರಿಯಾದಂಥ ಉತ್ತರವಾಗ್ತದೆ. 24ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 24ನೇ ಕ್ವಶನು, ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಭಾಷೆಯಿಂದ ಬಂದಿದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಎ ಲ್ಯಾಟಿನ್, ಬಿ ಗ್ರೀಕ್, ಸಿ ಚೈನೀಸ್, ಡಿ ಸಂಸ್ಕೃತ ಅಂತಂದು ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೋಟಿವೇಶನ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಪದವಾಗಿದೆ. ಆದ ಕಾರಣ ಇಲ್ಲಿ ಆಪ್ಷನ್ ಎ ಲ್ಯಾಟಿನ್ ಇದು ಸರಿಯಾದಂಥ ಉತ್ತರವಾಗ್ತದೆ. 25ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಅನಗತ್ಯ, ಬಿ ಪ್ರೇರಕ, ಸಿ ಕಲಿಯುವವರ ಮೇಲೆ, ಡಿ ಅತ್ಯವಶ್ಯಕ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅಭಿಪ್ರೇರಣೆ ಎನ್ನುವುದು ಯಾವ ಕಲಿಕೆಗೆ ಮೇಲೆಗೆ ಇರುತ್ತದೆಯಪ್ಪ ಅಂತಂದ್ರೆ ಅತ್ಯವಶ್ಯಕಗಳ ಮೇಲೆ ಇರುತ್ತದೆ. ಆದ ಕಾರಣ ಆಪ್ಷನ್ ಡಿ ಅತ್ಯವಶ್ಯಕ ಸರಿಯಾದಂಥ ಉತ್ತರವಾಗ್ತದೆ. 26ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಆಂತರಿಕ, ಬಿ ಬಾಹ್ಯ, ಸಿ ಜೈವಿಕ, ಡಿ ಮನೋವಿಜ್ಞಾನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ಪ್ರೇರಣೆಯ ಪ್ರಕಾರಗಳು ಇಲ್ಲದಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮನೋವಿಜ್ಞಾನವಾಗಿದೆ. ಆದ ಕಾರಣ ಡಿ ಮನೋವಿಜ್ಞಾನ ಸರಿ ಉತ್ತರವಾಗ್ತದೆ. 27ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಹಿತಕರ ವಿಕರ್ಷಣೆ, ಬಿ ಅಹಿತಕರ ವಿಕರ್ಷಣೆ, ಸಿ ಮಾನಸಿಕ ವಿಕರ್ಷಣೆ, ಡಿ ಎ ಮತ್ತು ಬಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಯಾವಪ್ಪ ಅಂತಂದ್ರೆ ಹಿತಕರ ವಿಕರ್ಷಣೆ ಮತ್ತು ಅಹಿತಕರ ವಿಕರ್ಷಣೆ ಬಾಹ್ಯ ಪ್ರಚೋದನೆಯ ಪ್ರಕಾರಗಳಾಗಿರ್ತವು. ಆದ ಕಾರಣ ಆಪ್ಷನ್ ಡಿ ಎ ಮತ್ತು ಬಿ ಹಿತಕರ ಮತ್ತು ಅಹಿತಕರ ವಿಕರ್ಷಣೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರವಾಗ್ತದೆ. 28ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಸಂಗೀತ, ನೃತ್ಯ, ಅಭಿರುಚಿ ಇವುಗಳ ಉದಾಹರಣೆಯಾಗಿರುವ ಅಂತಂದು ಕ್ವಶನ್ ಇದೆ.
ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಹಿತಕರ ವಿಕರ್ಷಣೆ, ಬಿ ಅಹಿತಕರ ವಿಕರ್ಷಣೆ, ಸಿ ಮಾನಸಿಕ ವಿಕರ್ಷಣೆ, ಡಿ ಭೌತಿಕ ವಿಕರ್ಷಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಂಗೀತ, ನೃತ್ಯ, ಅಭಿರುಚಿ ಇವಕ್ಕೆ ಯಾವ ಉದಾಹರಣೆ ಆಗಿದಪ್ಪ, ಇವುಗಳು ಯಾವುದಕ್ಕೆ ಉದಾಹರಣೆಗಳಾಗಿದ್ದಾವೆಪ್ಪ ಅಂತಂದ್ರೆ ಅಹಿತಕರ ವಿಕರ್ಷಣೆಗೆ ಉದಾಹರಣೆಗಳಾಗಿದ್ದಾವೆ. ಆದ ಕಾರಣ ಆಪ್ಷನ್ ಬಿ ಅಹಿತಕರ ವಿಕರ್ಷಣೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 29ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವನು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ಕ್ವಶನನ್ನು ಹೇಳ್ತಾ ಇದ್ದೀನಿ. ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ಎ ಪರ್ಲಾ, ಬಿ ಹರ್ಬರ್ಟ್ ಸ್ಪೆನರ್, ಸಿ ಮ್ಯಾಕ್ಸ್ ವರ್ದಿಮರ್, ಡಿ ಕಾರ್ಲ್ ಗುಪ್ತಾ ಯಂಗ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ ವರ್ದಿಮರ್ ಅವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ಮ್ಯಾಕ್ಸ್ ವರ್ದಿಮರ್ ಸರಿಯಾದಂಥ ಉತ್ತರವಾಗ್ತದೆ. 30ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 30ನೇ ಕ್ವಶನು, ಶಾಬ್ದಿಕ ಅಭಿವ್ಯಕ್ತತೆಯನ್ನು ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಎ ಪ್ರತ್ಯಕ್ಷ, ಬಿ ಪರೋಕ್ಷ, ಸಿ ಅಪ್ರತ್ಯಕ್ಷ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಶಾಬ್ದಿಕ ಅಭಿವ್ಯಕ್ತತೆಯನ್ನು ಪ್ರತ್ಯಕ್ಷ ಅಳತೆಯ ಮಾಡಬಹುದು. ಆದ ಕಾರಣ ಇಲ್ಲಿ ಆಪ್ಷನ್ ಎ ಪ್ರತ್ಯಕ್ಷ ಅಳತೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಈಗ 31ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪ್ರೇರಿತ ಮರವನ್ನು ಪ್ರತಿಪಾದಿಸಿದವರು ಎಲ್ಲಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಸಿಗ್ಮಂಡ್ ಫ್ರಾಯ್ಡ್, ಬಿ ವ್ಯಾಟ್ಸನ್, ಸಿ ಕೊಯ್ಲರ್, ಡಿ ಸ್ಕಿನ್ನರ್ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರೇರಿತ ಮರವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಗಿರ್ತಾರೆ. ಆದ ಕಾರಣ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್ ಸರಿ ಉತ್ತರವಾಗ್ತದೆ. 32ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಕಲಿಕಾ ವರ್ಗಾವಣೆಯ ಅರ್ಥವೇನೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ಸ್ಗಳು ಈ ರೀತಿಯಾಗಿವೆ. ಎ ಆಪ್ಷನ್ನು ಕಲಿಕೆ ಇಲ್ಲ, ಬಿ ಆಪ್ಷನ್ನು ಕಲಿಕೆ ಕ್ಷೀಣಿಸುತ್ತದೆ, ಸಿ ಆಪ್ಷನ್ನು ಕಲಿಕೆ ಏರ್ಪಡಿಸುತ್ತದೆ, ಡಿ ಆಪ್ಷನ್ನು ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುತ್ತದೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಲಿಕಾ ವರ್ಗಾವಣೆಯ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಬೇರೆ ವಿಷಯದಲ್ಲಿ ಕಲಿಕೆ ಉಂಟು ಮಾಡುತ್ತದೆ ಅಂತಂದು ಆಪ್ಷನ್ ಡಿ ಸರಿ ಉತ್ತರವಾಗ್ತದೆ. 33ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಮನೋರಂಜನೆಗಾಗಿ, ಬಿ ಗಳಿಕೆಗಾಗಿ, ಸಿ ವೈಯಕ್ತಿಕ ತೃಪ್ತಿಗಾಗಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಯಾವಾಗಪ್ಪ ಅಂತಂದ್ರೆ ತನ್ನ ಗಳಿಕೆಗಾಗಿ ಆಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಗಳಿಕೆಗಾಗಿ ಸರಿ ಉತ್ತರವಾಗ್ತದೆ. 34ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವುಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಪ್ರಧಾನ ಪ್ರೇರಣೆ, ಬಿ ಅನುಷಂಗಿಕ ಪ್ರೇರಣೆ, ಸಿ ಆರ್ಥಿಕ ಪ್ರೇರಣೆ, ಡಿ ಸಾಮಾಜಿಕ ಪ್ರೇರಣೆ ಅಂತಂದು ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಹಸಿವು ಆಗಿರಲಿ, ಬಾಯಾರಿಕೆ ಆಗಿರಲಿ, ಮೈಥುನ, ಆಯಾಸ ಇವು ಪ್ರಧಾನ ಪ್ರೇರಣೆ ಆಗಿರ್ತದೆ. ಆದ ಕಾರಣ ಆಪ್ಷನ್ ಎ ಪ್ರಧಾನ ಪ್ರೇರಣೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ.
35ನೇ ಕ್ವಶನನ್ನು ನೋಡೋಣ. ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ ವಾತ್ಸಲ್ಯಗಳು, ನೋವು ನಲಿವುಗಳು ಇವುಗಳು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಪ್ಷನ್ನು ಲೈಂಗಿಕ ಪ್ರೇರಣೆ, ಬಿ ಆಪ್ಷನ್ನು ಮೂಲ ಪ್ರೇರಣೆ, ಸಿ ಆಪ್ಷನ್ನು ಪ್ರಧಾನ ಪ್ರೇರಣೆ, ಡಿ ಆಪ್ಷನ್ನು ಸಾಮಾಜಿಕ ಪ್ರೇರಣೆ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ ವಾತ್ಸಲ್ಯಗಳು, ನೋವು ನಲಿಗಳು ಇವು ಪ್ರಧಾನ ಪ್ರೇರಣೆಗಳಾಗಿರುತ್ತವೆ. ಆದ ಕಾರಣ ಆಪ್ಷನ್ ಸಿ ಪ್ರಧಾನ ಪ್ರೇರಣೆ ಇದು ಸರಿಯಾದಂಥ ಉತ್ತರವಾಗ್ತದೆ. 36ನೇ ಕ್ವಶನ್ನ ನೋಡೋಣ ಫ್ರೆಂಡ್. ಅವಧಾನದ ತಾಯಿ ಎಂದು ಕರೆಯಲಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಆಸಕ್ತಿ, ಬಿ ಪ್ರೇರಣೆ, ಸಿ ಅಪ್ರತ್ಯಕ್ಷ, ಡಿ ಯಾವುದರಿಂದ ಸಾಧ್ಯವಿಲ್ಲ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವಧಾನದ ತಾಯಿ ಅಂತಂದು ಆಸಕ್ತಿಯನ್ನು ಕರೀತಾರೆ. ಆದ ಕಾರಣ ಅವಧಾನದ ತಾಯಿ ಆಪ್ಷನ್ ಎ ಆಸಕ್ತಿ ಇದು ಸರಿಯಾದಂಥ ಉತ್ತರವಾಗ್ತದೆ. 37ನೇ ಕ್ವಶನನ್ನು ನೋಡೋಣ. ಶಾಬ್ದಿಕ ಅಭಿವ್ಯಕ್ತಿಯನ್ನು ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ನು ಪ್ರತ್ಯಕ್ಷ, ಬಿ ಪರೋಕ್ಷ, ಸಿ ಅಪ್ರತ್ಯಕ್ಷ, ಡಿ ಯಾವುದರಿಂದ ಸಾಧ್ಯವಿಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು ಅಂದರೆ ಅಪ್ರತ್ಯಕ್ಷ ವಿಧಾನದ ಮೂಲಕ ಶಾಬ್ದಿಕ ಅಭಿವ್ಯಕ್ತಿಯನ್ನು ಅಳತೆ ಮಾಡಬಹುದು. ಆದ ಕಾರಣ ಆಪ್ಷನ್ ಸಿ ಅಪ್ರತ್ಯಕ್ಷ ವಿಧಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 38ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಲಿಕೆ, ಬಿ ಅಭಿಜ್ಞಾನ, ಸಿ ಧಾರಣೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮೃತಿಯ ಕೊನೆಯ ಹಂತ ಅಭಿಜ್ಞಾನ ಬರ್ತದೆ. ಆದ ಕಾರಣ ಆಪ್ಷನ್ ಬಿ ಅಭಿಜ್ಞಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 39ನೇ ಕ್ವಶನು. ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಆಪ್ಷನ್ನು ವಿದ್ಯಾರ್ಥಿಯ ಸ್ವಯಂ ಕಲಿಕೆ, ಬಿ ಗುಂಪು ಚಟುವಟಿಕೆ, ಸಿ ಕಲಿಕೆಯ ಉಲ್ಲಾಸದಾಯಕವಾಗಿರುತ್ತದೆ, ಡಿ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಹುವರ್ಗ ಬೋಧನೆಯ ಲಕ್ಷಣ ಯಾವುದಪ್ಪ ಅಂತಂದ್ರೆ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ. ಆದ ಕಾರಣ ಆಪ್ಷನ್ ಡಿ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 40ನೇ ಕ್ವಶನು. ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಪ್ಷನ್ನು ಮಕ್ಕಳ ತೀವ್ರ ಪ್ರತಿಕ್ರಿಯೆ, ಆಪ್ಷನ್ ಬಿ ಮಕ್ಕಳ ಬಹುಮುಖ ವ್ಯಕ್ತಿತ್ವ, ಆಪ್ಷನ್ ಸಿ ಮಕ್ಕಳು ಮಾಡುವ ತಪ್ಪುಗಳು, ಡಿ ಮಕ್ಕಳ ಮಾನವೀಯ ಅಭಿವ್ಯಕ್ತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತರಗತಿಯಲ್ಲಿ ಪ್ರಕ್ರಿಯೆ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಮಕ್ಕಳು ಮಾಡುವಂಥ ತಪ್ಪುಗಳಿಂದ. ಆದ ಕಾರಣ ಆಪ್ಷನ್ ಸಿ ಮಕ್ಕಳು ಮಾಡುವ ತಪ್ಪುಗಳು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. 41ನೇ ಕ್ವಶನ್ನು ಈ ರೀತಿಯಾಗಿದೆ. ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಟ್ಕಿನ್ಸನ್ ಮತ್ತು ಶಫ್ರಿನ್, ಬಿ
ಪಿಯಾಜೆ ಮತ್ತು ಬ್ರೂನರ್, ಸಿ ಫ್ರಾಯ್ಡ್ ಮತ್ತು ವುಡ್ವರ್ತ್, ಡಿ ಡೈನಿಸ್ ಮತ್ತು ಸ್ಕ್ಯಾಪ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆಪ್ಪ ಅಂತಂದ್ರೆ ಆಟ್ಕಿನ್ಸನ್ ಮತ್ತು ಶಫ್ರಿನ್ ಅವರಿಗೆ ಸಲ್ಲುತ್ತದೆ. ಆದ ಕಾರಣ ಈ ಆಪ್ಷನ್ನು ಆಟ್ಕಿನ್ಸನ್ ಮತ್ತು ಶಫ್ರಿನ್ ಸರಿಯಾದಂಥ ಉತ್ತರವಾಗ್ತದೆ. 42ನೇ ಕ್ವಶನನ್ನು ನೋಡೋಣ. ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಅಭಿವ್ಯಕ್ತಿ, ಬಿ ಕಲಿಕೆ, ಸಿ ಅಭಿಪ್ರೇರಣೆ, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಭಿಪ್ರೇರಣೆ. ಆದ ಕಾರಣ ಆಪ್ಷನ್ ಸಿ ಅಭಿಪ್ರೇರಣೆ ಸರಿ ಉತ್ತರವಾಗ್ತದೆ. 43ನೇ ಕ್ವಶನ್ನ ನೋಡೋಣ. ಮಗು ಅಕ್ಷರಾಭ್ಯಾಸ ಮಾಡುವ ವಿಧಾನ ಅಂತ ಕ್ವಶನ್ ಇದೆ. ಎ ಪ್ರಯತ್ನ ದೋಷ, ಬಿ ಅನುಕರಣೆ, ಸಿ ಒಳನೋಟ, ಡಿ ಪರಿವರ್ತನಾ ರೀತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಗು ಅಕ್ಷರಾಭ್ಯಾಸ ಯಾವ ವಿಧಾನದ ಮೂಲಕ ಮಾಡ್ತದಪ್ಪ ಅಂತಂದ್ರೆ ಪ್ರಯತ್ನ ದೋಷದ ಮುಖಾಂತರ ಮಗು ತನ್ನ ಅಕ್ಷರಾಭ್ಯಾಸವ ಮಾಡ್ತದೆ. ಆದ ಕಾರಣ ಆಪ್ಷನ್ ಎ ಪ್ರಯತ್ನ ದೋಷ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 44ನೇ ಕ್ವಶನು. ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಲಿಕೆ, ಬಿ ಕಲ್ಪನೆ, ಸಿ ಹಗಲುಗನಸು, ಡಿ ಊಹೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರಿಪಕ್ವತೆ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದ್ರೆ ಕಲಿಕೆಯ ಮೇಲೆ ಸಹಾಯ ಮಾಡುತ್ತದೆ. ಆದ ಕಾರಣ ಆಪ್ಷನ್ ಎ ಕಲಿಕೆ ಸರಿಯಾದಂಥ ಉತ್ತರವಾಗ್ತದೆ. 45ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 45ನೇ ಕ್ವಶನು ಮಂದಗಾಮಿಯು ಕಲಿಕಾರ್ಥಿಯು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವ ಮಗು, ಬಿ ಸರಾಸರಿ ಬುದ್ಧಿಶಕ್ತಿಯು ಕೆಳಮಟ್ಟದಲ್ಲಿರುವ ಮಗು, ಸಿ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರುವ ಮಗು, ಡಿ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಂದಗಾಮಿ ಕಲಿಕಾರ್ಥಿಯು ಅಂತಂದು ಕೇಳಿದ್ದಾರೆ ಕ್ವಶನನ್ನು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಾಸರಿ ಬುದ್ಧಿಶಕ್ತಿಯು ಕೆಳಮಟ್ಟದಲ್ಲಿರುವ ಮಗು ಮಂದಗಾಮಿಯ ಕಲಿಕಾರ್ಥಿಯಾಗಿರ್ತದೆ ಅಂತಂದು ಹೇಳಲಾಗುತ್ತದೆ. 46ನೇ ಕ್ವಶನ್ನು ಫ್ರೆಂಡ್ಸ್. ಮನೋಧೋರಣೆಯು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಅನುವಂಶೀಯ ವರ್ತನೆ, ಆಪ್ಷನ್ ಬಿ ಕಲಿಕೆಯ ವರ್ತನೆ, ಆಪ್ಷನ್ ಸಿ ಕಲಿಕೆ ಮತ್ತು ಅನುವಂಶೀಯ ವರ್ತನೆ, ಆಪ್ಷನ್ ಡಿ ಸ್ವಾಭಾವಿಕ ವರ್ತನೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಮನೋಧೋರಣೆ ಅಂತಂದರೆ ಕಲಿಕೆಯ ವರ್ತನೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಕಲಿಕೆಯ ವರ್ತನೆ ಇದು ಸರಿಯಾದಂಥ ಉತ್ತರವಾಗ್ತದೆ. 47ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮನೋವಿಜ್ಞಾನದ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಈ ಆಪ್ಷನ್ನು ವ್ಯಕ್ತಿಗಳ ವರ್ತನೆಯನ್ನು ವೀಕ್ಷಿಸುವುದು, ಆಪ್ಷನ್ ಬಿ ವ್ಯಕ್ತಿಗಳ ವರ್ತನೆಯನ್ನು ವರ್ಗೀಕರಿಸುವುದು, ಆಪ್ಷನ್ ಸಿ ವ್ಯಕ್ತಿಗಳ ವರ್ತನೆಯನ್ನು ಸಾಮಾನ್ಯೀಕರಿಸುವುದು, ಆಪ್ಷನ್ ಡಿ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸುವುದು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮನೋವಿಜ್ಞಾನದ
ವಿಷಯದ ಅಧ್ಯಯನವು ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಅಂತಂದರೆ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸುತ್ತದೆ. ಆದ ಕಾರಣ ಆಪ್ಷನ್ ಡಿ ವ್ಯಕ್ತಿಗಳ ಪರಿವರ್ತನೆಯನ್ನು ವರ್ತಿಸುವುದು ಸರಿಯಾದಂಥ ಉತ್ತರವಾಗಿರುತ್ತದೆ. 48ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅಭಿನಯ ಪ್ರಾತಿನಿಧ್ಯ, ಬಿ ಚಿತ್ರರೂಪ, ಸಿ ಸಾಂಕೇತಿಕ, ಡಿ ಮೂರ್ತ ರೂಪ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ನೋಡೋಣ ಫ್ರೆಂಡ್ಸ್. ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತಂದ್ರೆ ಅಭಿನಯ ಪ್ರಾತಿನಿಧ್ಯ ವಿಧಾನವನ್ನು ಸೂಚಿಸುತ್ತದೆ. ಆದ ಕಾರಣ ಆಪ್ಷನ್ ಎ ಅಭಿನಯ ಪ್ರಾತಿನಿಧ್ಯ ವಿಧಾನ ಇದು ಸರಿಯಾದಂಥ ಉತ್ತರವಾಗ್ತದೆ. 49ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಕಲಿಕೆ, ಬಿ ಕಲ್ಪನೆ, ಸಿ ಹಗಲುಗನಸು, ಡಿ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತಂದರೆ ಕಲಿಕೆಯ ಮೇಲೆ ಸಹಾಯ ಮಾಡುತ್ತದೆ. ಆದ ಕಾರಣ ಆಪ್ಷನ್ ಎ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 50ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಇವುಗಳಲ್ಲಿ ಯಾವುದನ್ನು ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಆಪ್ಷನ್ನು ವರ್ತನೆಯ ಅಧ್ಯಯನವೇ ಕಲಿಕೆ, ಬಿ ಕಲಿಕೆಯ ವರ್ತನೆಯನ್ನು ಮಾರ್ಪಡಿಸುವ ಪ್ರಕ್ರಿಯೆ, ಸಿ ಕಲಿಕೆಯು ಅನುಭವಗಳಿಂದ ಉಂಟು ಮಾಡುವುದು, ಆಪ್ಷನ್ ಡಿ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲಿಕೆಯ ಗುಣಲಕ್ಷಣ ಯಾವುದನ್ನು ಪರಿಗಣಿಸುತ್ತದೆಯಪ್ಪ ಅಂತಂದ್ರೆ ಆಪ್ಷನ್ ಡಿ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ. ಇದು ಕಲಿಕೆಯ ಗುಣಲಕ್ಷಣವನ್ನು ಪರಿಗಣಿಸಲಾಗುತ್ತದೆ ಎಂದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 50 ಕ್ವಶನ್ ಆ್ಯಂಡ್ ಆನ್ಸರ್ಗಳ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR ಆಗಿರಲಿ, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುತ್ತವೆ. ಆದ ಕಾರಣ ನಿಮಗೆ ಈ ವಿಡಿಯೋದಲ್ಲಿ 50 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ತಂದಿದ್ದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.